ಓಂ ಶಾಂತಿ. ಈ ದಿನ ನಾವು ಸಂಸ್ಕಾರ ಪರಿವರ್ತನೆಯನ್ನು ಹೇಗೆ ಮಾಡಿಕೊಳ್ಳುವಂತಹದ್ದು, ಸಂಸ್ಕಾರ ಅಂದರೆ ಏನು, ಸಂಸ್ಕಾರ ಹೇಗೆ ತಯಾರಾಗುತ್ತೆ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಸಂಸ್ಕಾರ ಅಂತ ಬಂದಾಗ ದೇಹದ ಸಂಸ್ಕಾರ ಮತ್ತು ಆತ್ಮದ ಸಂಸ್ಕಾರ ಎರಡು ಬರುತ್ತೆ. ಇಲ್ಲಿ ನಾವು ಅರ್ಧಕಲ್ಪದಿಂದ, ದ್ವಾಪರ ಯುಗದಿಂದ ಆತ್ಮದ ಒಂದು ಸ್ಮೃತಿ ಇಲ್ಲ, ಆತ್ಮದ ತಂದೆಯ ಸ್ಮೃತಿ ಇಲ್ಲ, ಆತ್ಮದ ಮನೆಯ ಒಂದು ಸ್ಮೃತಿ ಇಲ್ಲ. ನಾನು ದೇಹ ಅಂತ ತಿಳಿದು ದೇಹದ ಜೊತೆ, ದೇಹಧಾರಿಗಳ ಜೊತೆ ಸಂಬಂಧ ಸಂಪರ್ಕಗಳಲ್ಲಿ ಬರ್ತಾ ದೇಹದ ಒಂದು ಸಂಸ್ಕಾರಗಳನ್ನೇ ನಾನು ತಯಾರು ಮಾಡ್ಕೊಂಡಿದ್ದೀನಿ. ದೇಹದ ಒಂದು ಸಂಸ್ಕಾರಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಬರುತ್ತೆ. ಆಕ್ಚುಲಿ ನಮ್ದು ಮೂಲ ರೂಪ ಯಾವುದು, ಇದರ ಒಂದು ನಾನು ಮೂಲ ಏನಾಗಿದ್ದೀನಿ ಅದರ ಒಂದು ವಿಸ್ಮೃತಿ ಇರೋ ಕಾರಣ ದೇಹದ ಸ್ಮೃತಿಯಲ್ಲಿ ಬರ್ತಾ ನಾವು ದೇಹದ ಸಂಸ್ಕಾರಗಳನ್ನು ತಯಾರು ಮಾಡ್ಕೊಂಡಿದ್ದೀವಿ. ಕೋಪ ಬರುತ್ತೆ, ಮೋಹ ಇದೆ, ಲೋಭ ಇದೆ, ಅಹಂಕಾರ ಇದೆ, ಎಲ್ಲವೂ ಸಹ ಇದು ದೇಹದ ಒಂದು ಅಭಿಮಾನದಿಂದ ಬಂದಿರುವಂತಹ ಸಂಸ್ಕಾರಗಳು. ಯಾಕೆಂದರೆ ಆತ್ಮ ಅಲ್ಲಿ ಬಲಹೀನ ಆಗಿದೆ, ಮನಸ್ಸು ಬುದ್ಧಿನೂ ಸಹ ಬಲಹೀನ ಆಗಿದೆ. ಆದ್ದರಿಂದ ಸಂಸ್ಕಾರಗಳು ಸಹ ಹಾಗೇನೇ ಇರುತ್ತೆ. ಈಗ ತಂದೆ ಬಂದು ನಮಗೆ ಶ್ರೇಷ್ಠ ಸ್ಮೃತಿಯನ್ನು ಕೊಟ್ಟಿದ್ದಾರೆ, ಮೂಲ ಸ್ವರೂಪದ ಸ್ಮೃತಿಯನ್ನು ಕೊಟ್ಟಿದ್ದಾರೆ, ಮೂಲ ಸಂಸ್ಕಾರಗಳ ಸ್ಮೃತಿಯನ್ನು ಸಹ ಕೊಟ್ಟಿದ್ದಾರೆ. ಈಗ ನಮಗೆಲ್ಲರಿಗೂ ಸಹ ಗೊತ್ತಿದೆ, ನಾವೆಲ್ಲರೂ ಆತ್ಮಗಳು, ಪರಮಪಿತ ಶಿವ ಪರಮಾತ್ಮನ ಸಂತಾನರು, ಪರಂಧಾಮದ ನಿವಾಸಿಗಳು. ನಮ್ಮನೆ ಪರಂಧಾಮ ಆಗಿದೆ. ನಮ್ಮ ಮೂಲ ಸಂಸ್ಕಾರಗಳು ಯಾವುದು? ಪವಿತ್ರತೆ, ಸುಖ, ಶಾಂತಿ, ಶಕ್ತಿ, ಪ್ರೇಮ, ಜ್ಞಾನ, ಆನಂದ. ಇವೆಲ್ಲವೂ ಸಹ ನಮ್ಮ ಅಂದರೆ ಆತ್ಮದ ಮೂಲ ಸಂಸ್ಕಾರಗಳು. ಯಾವಾಗ ನಾನು ಆತ್ಮ ಅನ್ನೋದನ್ನು ಮರಿತೀನಿ, ಆಗ ದೇಹದ ಒಂದು ಸ್ಮೃತಿಯಲ್ಲಿ ಬಂದಾಗ ದೇಹದ ದೇಹದ ಸಂಸ್ಕಾರಗಳೇನಿದ್ದಾವೆ ಅವು ಕೆಲಸ ಮಾಡುತ್ತೆ. ಇಲ್ಲಿ ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ, ಇತರರನ್ನ ಆತ್ಮ ಅಂತ ನೋಡೋದ್ರಿಂದ, ಆತ್ಮದ ತಂದೆಯನ್ನ ನೆನಪು ಮಾಡೋದ್ರಿಂದ, ಆತ್ಮದ ಮನೆಯನ್ನ ನೆನಪು ಮಾಡೋದ್ರಿಂದ ಆತ್ಮ ಶಕ್ತಿಶಾಲಿ ಆಗ್ತಾ ಹೋಗುತ್ತೆ. ಆತ್ಮ ಎಷ್ಟು ಶಕ್ತಿಶಾಲಿ ಆಗ್ತಾ ಹೋಗುತ್ತೋ ಸಂಕಲ್ಪಗಳು ಕೂಡ ಅಷ್ಟೇ ಶ್ರೇಷ್ಠವಾಗಿ, ಸಮರ್ಥವಾಗಿ, ಶಕ್ತಿಶಾಲಿಯಾಗಿರುತ್ತೆ. ಬುದ್ಧಿನೂ ಸಹ ಸರಿಯಾದ ನಿರ್ಣಯವನ್ನೇ, ಶ್ರೇಷ್ಠವಾದ ನಿರ್ಣಯವನ್ನೇ ತಗೊಳ್ಳುತ್ತೆ. ಸಂಸ್ಕಾರಗಳು ಸಹ ಶ್ರೇಷ್ಠವಾದದ್ದೇ ಇರುತ್ತೆ. ಸಂಸ್ಕಾರ ಶ್ರೇಷ್ಠವಾಗಿದ್ದಾಗ ನಮ್ಮ ಕರ್ಮಗಳು ಸಹ ಶ್ರೇಷ್ಠವಾಗಿರುತ್ತೆ ಅಲ್ವಾ? ಆದ್ದರಿಂದ ತಂದೆ ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡ್ತಾ ನಿಮ್ಮ ಒಂದು ಕಾರ್ಯ ವ್ಯವಹಾರಗಳಲ್ಲಿ ಬನ್ನಿ. ಸಂಬಂಧ ಸಂಪರ್ಕಗಳಲ್ಲಿ ಬಂದಾಗ ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ,
ಶುಭ ಭಾವನೆ ಶುಭ ಕಾಮನೆಯ ಒಂದು ವೃತ್ತಿಯನ್ನ ಇಡಿ ಅಂತ ಹೇಳ್ತಾರೆ. ಈಗ ಆತ್ಮ ಮನಸ್ಸಿನ ಮೂಲಕ ಸಂಕಲ್ಪಗಳನ್ನ ಸೃಷ್ಟಿ ಮಾಡುತ್ತೆ, ಯೋಚನೆಗಳನ್ನ ಮಾಡುತ್ತೆ, ಬುದ್ಧಿ ನಿರ್ಣಯ ತಗೊಳ್ಳುತ್ತೆ. ಈಗ ಯಾವುದಾದ್ರೂ ಒಂದು ವಿಷಯ ನಡೆದಾಗ ಅದು ಸುಳ್ಳು ಹೇಳಿದ್ರೆ ಕೆಲಸ ಆಗುತ್ತೆ, ಸತ್ಯ ಹೇಳಿದ್ರೆ ಅಲ್ಲಿ ನನಗೆ ಬೈತಾರೆ, ಯೋಚನೆ ಮಾಡ್ತಾರೆ. ಆಗ ಬುದ್ಧಿ ಆ ಸಂಕಲ್ಪಗಳನ್ನು ಪರಿಶೀಲನೆ ಮಾಡಿ ಒಂದು ನಿರ್ಣಯಕ್ಕೆ ಬರುತ್ತೆ, ಸುಳ್ಳು ಹೇಳಬೇಕು ಅಂತ. ಒಂದು ಸರಿ ಅದು ನಿರ್ಣಯ ಮಾಡಿದಾಗ ಅದು ಸಂಸ್ಕಾರ ಆಗಿ ತಯಾರಾಗುತ್ತೆ. ಯೋಚನೆ ಮಾಡಿ 1000 ಯೋಚನೆಗಳಿರ್ಬೋದು, ಅದರಲ್ಲಿ ಇದನ್ನ ಮಾಡಬೇಕು, ಇದನ್ನ ಹೇಳಬೇಕು ಅಂತ ನಾನು ಬುದ್ಧಿ ನಿರ್ಣಯ ಮಾಡ್ತು ಅಂದ್ರೆ ಅದು ಸಂಸ್ಕಾರ ಆಗುತ್ತೆ. ಅದೇ ಕಾರ್ಯ ವ್ಯವಹಾರಗಳಲ್ಲಿ ಬರ್ತಾ ಹೋಗುತ್ತೆ. ಅದನ್ನೇ ನಾವು ಕರ್ಮ ಅಂತ ಹೇಳ್ತೀವಿ. ನಾನು ಏನು ಯೋಚನೆ ಮಾಡ್ತೀನಿ, ಏನು ಡಿಸೈಡ್ ಮಾಡ್ತೀನಿ, ಅದೇ ಸಂಸ್ಕಾರ, ಅದೇ ಕರ್ಮಗಳಲ್ಲಿ ಬರುತ್ತೆ. ಅದನ್ನು ಗುರುತಿಸ್ತಾರೆ ಇವರು, ಅದರಿಂದ ಗುರುತಿಸ್ತಾರೆ ಇವರು ಒಳ್ಳೆಯವರು ಇಲ್ಲ ಇವರು ಕೆಟ್ಟವರು ಅಂತ. ಆ ಸಂಸ್ಕಾರಗಳನ್ನ, ಆ ಒಂದು ಕರ್ಮಗಳನ್ನ ನೋಡಿನೇ ಇವರು ಒಳ್ಳೆಯವರು ಇವರು ಕೆಟ್ಟವರು ಅಂತ ಗುರುತಿಸ್ತಾರೆ. ಶ್ರೇಷ್ಠ ಕರ್ಮ ಆಗಬೇಕು ಅಂದ್ರೆ ಶ್ರೇಷ್ಠ ಸಂಕಲ್ಪ ನಡೆಸಬೇಕಾಗುತ್ತೆ. ಇಲ್ಲಿ ಮೇನ್ ನಮಗೆ ಇರಬೇಕಾಗಿರುವಂತಹ ಸ್ಮೃತಿ, ನಾನು ಯಾರು, ಇದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ನಾವು ಅರ್ಧಕಲ್ಪದಿಂದ ದೇಹ ದೇಹ ದೇಹ, ಯಾರಾದರೂ ಕೇಳಿದ್ರು ಸಹ ಹೆಸರು ಹೇಳ್ತೀವಿ, ಇಂಥ ಮನೆ, ಇಂಥ ಕೆಲಸ ಮಾಡ್ತಿದ್ದೀವಿ, ಇಂಥವ್ರ ಮಗಳಾಗಿದ್ದೀವಿ, ಇಂಥವ್ರ ಮಗ ಆಗಿದ್ದೀವಿ, ಅದೆಲ್ಲವೂ ಸಹ ದೇಹ. ಆದರೆ ಈಗ ನಾನು ಆತ್ಮ, ಈಗ ಆತ್ಮದ ಪರಿಚಯ ಸಿಕ್ಕಿದೆ, ನಾನು ರಿಯಲ್ ಆತ್ಮ ಆಗಿದ್ದೀನಿ, ದೇಹ ಅಲ್ಲ. ಈ ಒಂದು ಸ್ಮೃತಿ ಇರಬೇಕಾಗತ್ತೆ. ಈ ಶರೀರಕ್ಕೆ ನಾನು ಯಜಮಾನಿ, ಈ ಕರ್ಮೇಂದ್ರಿಯಗಳಿಗೆ ಯಜಮಾನಿ, ಮನಸ್ಸಿಗೆ ಯಜಮಾನಿ, ಈ ಶರೀರವನ್ನು ನಡೆಸುವಂತಹ ಶಕ್ತಿ ನಾನು. ಈ ಸ್ಮೃತಿ ಇರಬೇಕಾಗತ್ತೆ. ಈ ಸ್ಮೃತಿ ಇಲ್ಲದೆ ಇರೋ ಕಾರಣ, ದೇಹದ ಒಂದು ಸ್ಮೃತಿ ಇರೋ ಕಾರಣ ಯಾವುದು ನಮ್ಮ ಅಧೀನದಲ್ಲಿ ಬರೋದಿಲ್ಲ. ಮನಸ್ಸು, ಬುದ್ಧಿ, ಸಂಸ್ಕಾರಗಳಿರ್ಬೋದು, ಕರ್ಮೇಂದ್ರಿಯಗಳಿರ್ಬೋದು, ಯಾವುದು ನಮ್ಮ ಅಧೀನದಲ್ಲಿ ಇರೋದಿಲ್ಲ. ಅವುಗಳಿಗೆ ಅಧೀನವಾಗಿ ನಾವು ಆಗ್ಬಿಡ್ತೀವಿ. ಸಂಸ್ಕಾರ ಹೇಗೆ ತಯಾರಾಗುತ್ತೆ ಅಂತಂದ್ರೆ, ಹೇಗೆ ತಯಾರಾಗಿದೆ, 5 ರೀತಿಯ ಸಂಸ್ಕಾರಗಳು ತಯಾರಾಗುತ್ತೆ. 5 ರೀತಿಯ ಸಂಸ್ಕಾರಗಳಿರುತ್ತೆ ಪ್ರತಿಯೊಂದು ಆತ್ಮದಲ್ಲಿ. ಒಂದು ಪೂರ್ವ ಜನ್ಮದ ಸಂಸ್ಕಾರಗಳು, ಎರಡನೇದು ತಂದೆ ತಾಯಿಯಿಂದ ಬಂದಿರುವಂತಹ ಸಂಸ್ಕಾರಗಳು. ತಾಯಿ ಎಂದಾಗ ಗರ್ಭದಲ್ಲಿದ್ದಾಗ ತಾಯಿ ಏನು ಯೋಚನೆ ಮಾಡ್ತಾಳೆ, ಯಾವ ರೀತಿ ಒಂದು ಸಂಕಲ್ಪಗಳನ್ನು ಮಾಡ್ತಾಳೆ, ಯಾವ ರೀತಿ ಒಂದು ಕರ್ಮಗಳನ್ನು ಮಾಡ್ತಾಳೆ, ಅದೆಲ್ಲದರ ಒಂದು ಸಂಸ್ಕಾರನೂ ಸಹ ಆ ಪ್ರಭಾವ ಆ ಹೊಟ್ಟೆಯಲ್ಲಿರುವಂತಹ ಗರ್ಭದಲ್ಲಿರುವಂತಹ ಮಗುವಿಗೂ ಸಹ, ಆತ್ಮಕ್ಕೂ ಸಹ ಆ ಪ್ರಭಾವ ಬೀಳುತ್ತೆ. ಮತ್ತೆ ತಂದೆಯಿಂದ, ಯಾಕಂದ್ರೆ ಆ ಮಗುವ ಅಂದ್ರೆ ಆ ಮಗುವಿನ ಒಂದು ಜನ್ಮಕ್ಕೆ ಕಾರಣಕರ್ತರು, ಆ ಶರೀರಕ್ಕೆ ಕಾರಣಕರ್ತರು ಯಾರಾಗಿದ್ದಾರೆ, ತಂದೆ ತಾಯಿ, ಅವರ ಒಂದು ಸಂಸ್ಕಾರ. ಮತ್ತೆ ಮೂರನೇದು ಸಾಂಗತ್ಯ.
ನಾವು ಎಂಥವರ ಒಂದು ಸಂಘ ಮಾಡ್ತೀವಿ, ಆ ಸಾಂಗತ್ಯದ ಒಂದು ಸಂಸ್ಕಾರ. ಕೆಟ್ಟವರ ಸಂಘ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಸತ್ಯವಾದ ಸಂಘ ಅಂದ್ರೆ ಕೆಟ್ಟವರ ಸಂಘ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಕುಸಂಗ ಅನ್ನೋದು ಪತನಕ್ಕೆ ದಾರಿ. ಸತ್ಯವಾದ ಸಂಘ ಅನ್ನುವಂತಹದ್ದು ಅದು ಉನ್ನತವಾಗಿ ತಯಾರು ಮಾಡುತ್ತೆ. ಈಗ ಜಾಸ್ತಿ ಸಂಘ ಯಾರ ಜೊತೆ ಇದೆ? ಎಲ್ಲರಿಗೂ ಸಹ ವಸ್ತುಗಳ ಜೊತೆ, ಮೊಬೈಲ್ ಫೋನ್ ಅಲ್ವಾ. ಈಗೆಲ್ಲ ಸ್ಮಾರ್ಟ್ ಫೋನ್, ಅವುಗಳ ಜೊತೆ ಜಾಸ್ತಿ ಸಾಂಗತ್ಯ. ಅದಕ್ಕೆ ಭಾವನೆಗಳು, ಫೀಲಿಂಗ್ಸ್ ಕಡಿಮೆ ಆಗ್ತಾ ಹೋಗ್ತಿದೆ. ಅದು ಒಂದು ಜಡ ಅಲ್ವಾ. ಆ ಒಂದು ಫೋನ್ ಏನಾಗಿದೆ ಹೇಳಿ, ಜಡ ಆಗಿದೆ. ಅದಕ್ಕೆ ಯಾವುದೇ ಫೀಲಿಂಗ್ಸ್ ಅನ್ನೋದಿಲ್ಲ, ಭಾವನೆಗಳನ್ನೋದಿಲ್ಲ. ಹೆಚ್ಚಿಗೆ ಅದರ ಜೊತೆನೇ ನಾವು ಸಾಂಗತ್ಯವನ್ನು ಬೆಳೆಸಿದಾಗ ಭಾವನೆಗಳು, ಫೀಲಿಂಗ್ಸ್ ಇಲ್ಲದೆ ನಾವು ಸಹ ಇರ್ತೀವಿ. ಈಗಿರುವಂತಹದ್ದು ಜಾಸ್ತಿ ಸಾಂಗತ್ಯ ಈ ಒಂದು ಮೊಬೈಲ್ ಫೋನ್ಸ್ ಜೊತೆಗೇನೆ ಅಲ್ವಾ. ಯಾರನ್ನು ಬೇಕಾದ್ರೂ ಬಿಟ್ಟಿರ್ತಾರೆ, ಮೊಬೈಲ್ ಫೋನ್ ಬಿಟ್ಟಿರೋದಿಲ್ಲ. ಆ ಒಂದು ವಸ್ತು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗತ್ತಾ? ಆತ್ಮದ ಒಂದು ಆತ್ಮಕ್ಕೆ ಪ್ರೀತಿ ಇರ್ಬೋದು, ಸುಖ, ಶಾಂತಿ, ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗತ್ತಾ ಒಂದು ವಸ್ತು? ಇಲ್ಲ. ಆದರೂ ಆ ಒಂದು ಸಾಂಗತ್ಯದಲ್ಲಿ ಹೋಗ್ತಿರ್ತಾರೆ, ಕೆಟ್ಟವರ ಒಂದು ಸಾಂಗತ್ಯದಲ್ಲಿ ಹೋಗ್ತಿರ್ತಾರೆ. ಇದರಿಂದ ತುಂಬಾ ಹುಷಾರಾಗಿರ್ಬೇಕು ಅಂತ ಕೂಡ ಬಾಬಾ ತಿಳಿಸ್ತಾರೆ. ಎಚ್ಚರಿಕೆಯಿಂದ ಇರಿ. ಕೆಟ್ಟ ಸಾಂಗತ್ಯವನ್ನ ಮಾಡಬೇಡಿ ಅಂತ ಹೇಳ್ತಾರೆ. ಈ ಒಂದು ಸಂಸ್ಕಾರನೂ ಸಹ, ಇದರಿಂದಲೂ ಸಹ ಸಂಸ್ಕಾರ ತಯಾರಾಗುತ್ತೆ. ಮತ್ತೆ ನಾವು ಯಾವ ಥರ ಸಂಕಲ್ಪಗಳನ್ನು ಮಾಡ್ತೀವಿ ಅದ್ರ ಮೂಲಕನೂ ಕೂಡ, ಆಗ್ಲೇ ಹೇಳಿದ್ರಲ್ಲ, ನಾವು ಯಾವ ಥರ ಸಂಕಲ್ಪ ಮಾಡ್ತೀವಿ ಮತ್ತೆ ಅದೇ ನಿರ್ಣಯ ತಗೊಂಡು ಅದು ಸಂಸ್ಕಾರ ಆಗುತ್ತೆ. ನಿರ್ಣಯ ತಗೊಂಡ್ಮೇಲೆ ಅಲ್ವಾ. ಇದೂ ಸಹ ಈ ಸಂಸ್ಕಾರನೂ ಇದೆ. ಇದು 4ನೇದು. 5ನೇದು ಮೂಲ ಸಂಸ್ಕಾರಗಳು. ಮೂಲ ಸಂಸ್ಕಾರಗಳು ಆವಾಗಲೇ ಹೇಳಿದ್ರಲ್ಲ ಬಾಬಾ, ಪವಿತ್ರತೆ, ಸುಖ, ಶಾಂತಿ, ಶಕ್ತಿ, ಜ್ಞಾನ, ಪ್ರೇಮ, ಆನಂದ, ಇವು ಮೂಲ ಸಂಸ್ಕಾರಗಳು. ಇವೆಲ್ಲ ಏನಿದಾವೆ, ಈ ಫಸ್ಟ್ 4 ಏನಿದೆ, ಪೂರ್ವಜನ್ಮದ ಸಂಸ್ಕಾರಗಳು, ತಂದೆ ತಾಯಿಯಿಂದ ಬಂದಿರೋ ಸಂಸ್ಕಾರಗಳು, ಸಾಂಗತ್ಯದಿಂದ ಬಂದಿರುವಂಥ ಸಂಸ್ಕಾರಗಳು, ನಾವು ಮಾಡುವಂತಹ ಸಂಕಲ್ಪಗಳು ಮೂಲಕ ತಯಾರಾಗುವ ಸಂಸ್ಕಾರಗಳು. 5ನೇದು ಮೂಲ ಒಂದು ಸಂಸ್ಕಾರಗಳು. 5 ರೀತಿಯ ಸಂಸ್ಕಾರಗಳಿರುತ್ತೆ. ನೀವೇ ನೋಡಿರ್ತೀರ, ಒಬ್ಬ ತಾಯಿಗೆ 2 ಮಕ್ಕಳಿರ್ತಾರೆ, ಆದರೆ ಆ 2 ಮಕ್ಕಳಿಗೂ ಬೇರೆ ಬೇರೆ ಸಂಸ್ಕಾರ ಇರುತ್ತೆ. ಇಬ್ಬರಿಗೂ ಒಂದೇ ಥರ ಸಂಸ್ಕಾರ ಇರೋಕ್ಕೆ ಸಾಧ್ಯ ಇಲ್ಲ. ಟ್ವಿನ್ಸ್ ಆಗಿದ್ರೂ ಕೂಡ ಸಂಸ್ಕಾರ ಬೇರೆ ಇರುತ್ತೆ ಅಲ್ವಾ. ಟ್ವಿನ್ಸ್ ಇರ್ತಾರೆ, ಆದರೂ ಕೂಡ ಸಂಸ್ಕಾರ ಬೇರೆ ಬೇರೆ ಇರುತ್ತೆ. ಅವೆಲ್ಲನೂ ಸಹ ಇಂದಿನ ಜನ್ಮದ ಸಂಸ್ಕಾರಗಳನ್ನು ಹೊತ್ತು ತಂದಿರ್ತಾರೆ. ಮತ್ತೆ ತಂದೆ ತಾಯಿಯಿಂದನೂ ಸಹ ಅವರಿಗೆ ಸಂಸ್ಕಾರ ಅನ್ನೋದು ಬರುತ್ತೆ. ಹೇಳ್ತಿರಲ್ಲ, ಅವ್ರ ಅಪ್ಪ ಥರನೇ ಅವ್ರ ಸಂಸ್ಕಾರ, ಅವರಮ್ಮ ಥರನೇ ಅವ್ರಿಗೆ ಸಂಸ್ಕಾರ ಇದೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಇದು ಸಹ. ಜೊತೆಗೆ ಸಾಂಗತ್ಯದು ಗೊತ್ತಾಯ್ತಾ, ನಾವು ಯಾರು ಸಾಂಗತ್ಯದಲ್ಲಿ ಹೋಗ್ತೀವಿ ಅವರ ಒಂದು ಸಂಸ್ಕಾರದ ಆ ವೈಬ್ರೇಷನ್ಸಿಂದ ನಮಗೂ ಸಹ ಆ ಸಂಸ್ಕಾರ ಅನ್ನೋದು ಪ್ರಭಾವ ಬೀರುತ್ತೆ. ಜೊತೆಗೆ ನಾವು ಮಾಡುವಂತಹ ಸಂಕಲ್ಪಗಳು, ಅದಕ್ಕೆ ಶ್ರೇಷ್ಠವಾಗಿ ಸಂಕಲ್ಪಗಳನ್ನು ಮಾಡಿದಾಗ
ಶ್ರೇಷ್ಠವಾದ ಸಂಸ್ಕಾರಗಳೇ ತಯಾರಾಗುತ್ತೆ. ನಾವು ನೆಗೆಟಿವ್ ಆಗಿ ಸಂಕಲ್ಪಗಳು ಮಾಡ್ತೀವಿ ಅಂದರೆ ಆ ಸಂಸ್ಕಾರಗಳು ಕೂಡ ಹಾಗೆ ಇರುತ್ತೆ. ಈಗ ಆತ್ಮದ ಮೂಲ ಸಂಸ್ಕಾರಗಳೇನಿದೆ ಅದರ ಒಂದು ಸ್ಮೃತಿಯಲ್ಲಿ ಜಾಸ್ತಿ ಇರಬೇಕು ಅಂತ ಬಾಪ್ದಾದ ತಿಳಿಸ್ತಿದ್ದಾರೆ. ನಾನು ಯಾರಾಗಿದ್ದೀನಿ, ಯಾರ ಸಂತಾನ ಆಗಿದ್ದೀನಿ, ಏನಾಗಿದ್ದೀನಿ, ಈ ಒಂದು ಸ್ಮೃತಿ ಇರಬೇಕಾಗತ್ತೆ. ನಾನು ಆತ್ಮ, ಶಾಂತ ಸ್ವರೂಪ, ಪವಿತ್ರ ಸ್ವರೂಪ, ಶಕ್ತಿ ಸ್ವರೂಪ. ಇವೆಲ್ಲ ನಮ್ಮ ಮೂಲ ಸಂಸ್ಕಾರಗಳು. ಈ ಒಂದು ಸ್ಮೃತಿಯಲ್ಲಿ ಬರ್ತಾ, ಈ ಒಂದು ಸ್ಮೃತಿಯಲ್ಲಿ ಸ್ಥಿತರಾಗ್ತಾ, ಈ ಸ್ವರೂಪದಲ್ಲಿ ಬರ್ತಾ ಇತರರನ್ನ ನೋಡುವಂತಹ ದೃಷ್ಟಿನೂ ಸಹ ಅವರೆಲ್ಲರೂ ಆತ್ಮಗಳಾಗಿದ್ದಾರೆ. ಅವರ ಒಂದು ಮೂಲ ಸಂಸ್ಕಾರನೂ ಏನಾಗಿದೆ, ಈ ಶಾಂತಿ, ಪ್ರೀತಿ ಇದೇ ಆಗಿದೆ. ಅವರು ಪೂರ್ವಜನ್ಮದ ಒಂದು ಸಂಸ್ಕಾರಗಳ ಒಂದು ಕಲೆ ಅವರ ಆತ್ಮದ ಮೇಲೇನೂ ಇರೋದ್ರಿಂದ ಅವರಿಂದ ನಮಗೆ ಕೆಲವೊಂದ್ಸರಿ ಕೆಟ್ಟದ್ದು, ಕೆಲವೊಂದ್ಸರಿ ಒಳ್ಳೆಯದು ಆಗ್ತಿರುತ್ತೆ. ಆದ್ದರಿಂದ ಅವರನ್ನೂ ಸಹ ನಾವು ಮೂಲ ರೂಪದಲ್ಲಿ ನೋಡ್ತಾ ಮೂಲ ಸಂಸ್ಕಾರದಿಂದಲೇ ನಾವು ಅವರನ್ನ ಗುರುತಿಸ್ಬೇಕಾಗತ್ತೆ. ನಮ್ಗೆ ಯಾರಾದರೂ ಸುಳ್ಳು ಹೇಳಿದ್ರು, ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ಯಾವಾಗ ಅದೆಲ್ಲನೂ ಸಹ ಇಂದಿನ ಜನ್ಮದ ಪೂರ್ವ ಜನ್ಮದ ಸಂಸ್ಕಾರಗಳು. ಜೊತೆಗೆ ನಾವು ಅವರ ಜೊತೆ ಇಂದಿನ ಜನ್ಮದಲ್ಲಿ ಸಂಬಂಧ ಮಾಡಿ ಕರ್ಮದ ಖಾತೆಯನ್ನು ನಾವು ತಯಾರು ಮಾಡ್ಕೊಂಡಿರ್ತೀವಿ. ಆ ಕರ್ಮದ ಖಾತೆ ಕಾರಣವೇ ಅವರು ಈ ಜನ್ಮದಲ್ಲಿ ನಮಗೆ ಮೋಸ ನಾವು ಮಾಡಿರ್ತೀವಿ. ಇಂದಿನ ಜನ್ಮದಲ್ಲಿ ಮೋಸ, ವಂಚನೆ, ಸುಳ್ಳು ಇದೆಲ್ಲನೂ ಸಹ ಅವರು ಮಾಡ್ತಿರ್ತಾರೆ. ನಮ್ಮ ಒಂದು ಶುಭ ಭಾವನೆ, ಶುಭ ಕಾಮನೆ ಒಂದು ಸಂಸ್ಕಾರ, ನಮ್ಮ ಒಂದು ಪವಿತ್ರ ದೃಷ್ಟಿಯ ಒಂದು ಸಂಸ್ಕಾರ, ಆತ್ಮಿಕ ದೃಷ್ಟಿ ಆ ಒಂದು ಸಂಸ್ಕಾರ ನಮ್ಮ ಒಂದು ಇಂದಿನ ಜನ್ಮದ ಖಾತೆಯನ್ನ ಸಮಾಪ್ತಿ ಮಾಡುತ್ತೆ, ಪರಿವರ್ತನೆ ಮಾಡುತ್ತೆ. ಶ್ರೇಷ್ಠ ಒಂದು ಖಾತೆಯನ್ನು ನಾವು ತಯಾರು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ ಅದು. ಆದ್ದರಿಂದ ನಾವು ಯಾರನ್ನೇ ನೋಡಿದ್ರೂ ಸಹ ಆತ್ಮ, ನಾವು ಇತರರಲ್ಲಿ ಕೆಟ್ಟ ಗುಣ ನೋಡ್ತಿದ್ದೀವಿ ಅಂತಂದ್ರೆ ಆ ಸಂಸ್ಕಾರ ನೋಡಿದ್ದು ಸಹ ಸಂಸ್ಕಾರ ಆಗುತ್ತೆ. ಅದು ನನ್ನಲ್ಲಿ ಬರುತ್ತೆ, ತಯಾರಾಗುತ್ತೆ. ಕೆಟ್ಟದನ್ನ ನಾನು ನೋಡ್ತಿದ್ದೀನಿ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡಿದೆ, ಅದಕ್ಕೆ ನಾನು ಅದು ಕೆಟ್ಟದ್ದು ಅಂತ ಹೇಳ್ತಿದ್ದೀನಿ. ಅಕ್ಸೆಪ್ಟ್ ಮಾಡಿರೋದಕ್ಕೆ ಅದು ಕೆಟ್ಟದ್ದು ಅಂತ ಹೇಳ್ತಿದ್ದೀನಿ. ಒಳ್ಳೇದು ಅಂದ್ರೂ ಕೂಡ ಅಷ್ಟೇ, ಅದನ್ನ ಅಕ್ಸೆಪ್ಟ್ ಮಾಡಿದ್ದೀನಿ, ಒಪ್ಕೊಂಡಿದ್ದೀನಿ ನಾನು, ಅದರಿಂದನೇ ನಾನು ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ತಿದ್ದೀನಿ. ಮತ್ತೆ ಅದು ನನ್ನಲ್ಲೂ ಬರುತ್ತೆ. ನೋಡುವ ಒಂದು ದೃಷ್ಟಿಯಿಂದಲೂ ಸಹ ಸಂಸ್ಕಾರ ತಯಾರಾಗುತ್ತೆ. ನಮ್ಮ ಒಂದು ಯೋಚನೆಗಳಿಂದಲೂ ಸಂಸ್ಕಾರ ತಯಾರಾಗುತ್ತೆ ಅಲ್ವಾ. ಎಲ್ಲದಕ್ಕೂ ನಮ್ಮ ಕರ್ಮ, ದೃಷ್ಟಿ, ಮಾತು ಇವೆಲ್ಲದಕ್ಕೂ ಕಾರಣ ನಮ್ಮ ಸಂಕಲ್ಪಗಳು ಎಷ್ಟು ಶ್ರೇಷ್ಠವಾಗಿರುತ್ತೆ, ಮಾತು, ಕರ್ಮಗಳು ಎಲ್ಲನೂ ಸಹ ಶ್ರೇಷ್ಠವಾಗಿರುತ್ತೆ. ಇಲ್ಲಿ ಸಂಕಲ್ಪ ಶ್ರೇಷ್ಠ ಆಗಬೇಕು ಅಂದ್ರೆ ಶ್ರೇಷ್ಠ ಸ್ಮೃತಿಯಲ್ಲಿ ಕೂತ್ಕೋಬೇಕಾಗತ್ತೆ. ನಾನು ಆತ್ಮ, ಶ್ರೇಷ್ಠ ಸ್ಥಿತಿಯಲ್ಲಿ ಕೂತ್ಕೋಬೇಕಾಗತ್ತೆ. ಶ್ರೇಷ್ಠ ತಂದೆಯ ಒಂದು ಸ್ಮೃತಿ ಇರಬೇಕಾಗತ್ತೆ. ನಾವು ಅರ್ಧಕಲ್ಪದಿಂದ ನಾವು ದೇಹ ಅಂತ ಬಂದು ಈಗ ಆತ್ಮ ಅನ್ನೋದು ಆ ಒಂದು ಅಭ್ಯಾಸ ಕಷ್ಟ, ಆ ಒಂದು ಸ್ವರೂಪದಲ್ಲಿ ಬರೋದು ಕಷ್ಟ, ಅದು ಬಾಬಾರವ್ರಿಗೂ ಗೊತ್ತಿದೆ. ಅದಕ್ಕೆ ಅಭ್ಯಾಸ ಮಾಡಿ, ಸ್ವಚಿಂತನೆ ಮಾಡಿ. ಬೆಳಿಗ್ಗೆ ಇದ್ದ ತಕ್ಷಣ ಸ್ವಚಿಂತನೆ ಮಾಡಿ, ನಾನು ಯಾರಾಗಿದ್ದೀನಿ, ನನ್ನ ಮೂಲ ಗುಣ, ನನ್ನ ಮೂಲ ಒಂದು ಸಂಸ್ಕಾರ ಏನಾಗಿದೆ, ನಾನು ಯಾವ ಥರ ನಡ್ಕೋಬೇಕು, ಅವುಗಳ ಕಡೆ ತುಂಬಾ ಅಟೆನ್ಷನ್ ಕೊಡ್ಬೇಕಾಗತ್ತೆ. ಟೆನ್ಷನ್ನೇ ನಮ್ಮ ಸಂಸ್ಕಾರ ಆಗೋಗಿತ್ತು ಅಲ್ವಾ. ಅರ್ಧಕಲ್ಪದಿಂದ ಟೆನ್ಷನ್ನೇ ನಮ್ಮ ಸಂಸ್ಕಾರ. ಆದ್ರೆ ಈಗ ಅಟೆನ್ಷನ್ ಅನ್ನ ಇಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಮಾತು ಯಾವ ತರ ನಮ್ಮ ಒಂದು ಸಂಕಲ್ಪಗಳ ಕಡೆ ಅಟೆನ್ಷನ್ ಅನ್ನ ಕೊಟ್ಟಾಗ
ಆ ಮಾತು, ಆ ಒಂದು ಕರ್ಮ ಎಲ್ಲನೂ ಸಹ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಇಂದಿನ ಜನ್ಮದ ಒಂದು ಸಂಸ್ಕಾರಗಳು ನಾವು ಒತ್ತು ಬಂದಿರ್ತೀವಿ, ನಾವು ನೋಡಿಲ್ಲ, ನಾವೇನು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಾವು ಅಂದರೆ ಆತ್ಮ ಜನ್ಮ ಜನ್ಮದ ಒಂದು ಸಂಸ್ಕಾರಗಳನ್ನು ಕ್ಯಾರಿ ಮಾಡುತ್ತೆ, ಅಂದರೆ ಕ್ಯಾರಿ ಮಾಡುತ್ತೆ. ನಾವು ಮಾಡಿರುವಂತಹ ಸಂಕಲ್ಪಗಳು ಎಷ್ಟು ಶ್ರೇಷ್ಠ, ನಮ್ಮ ಮಾತು ಎಷ್ಟು ಶ್ರೇಷ್ಠ, ನಮ್ಮ ಒಂದು ಸಂಸ್ಕಾರಗಳು ಎಷ್ಟು ಶ್ರೇಷ್ಠ, ನಮ್ಮ ಕರ್ಮಗಳು ಎಷ್ಟು ಶ್ರೇಷ್ಠ ಅನ್ನೋದ್ರ ಮೇಲೆ ನಮ್ಮ ಜೀವನವೂ ಸಹ ಅಷ್ಟು ಶ್ರೇಷ್ಠವಾಗಿ ತಯಾರಾಗುತ್ತೆ. ಇದು ನಮ್ಮ ಕೈಯಲ್ಲೇ ಇದೆ. ಈಗ ನಮ್ಮ ಮೂಲ ಸಂಸ್ಕಾರ, ಈಗ ಆತ್ಮದ ಮೂಲ ಸಂಸ್ಕಾರ ಮೊದಲನೆಯದು ಪವಿತ್ರತೆ ಅಂತ ಹೇಳ್ತಾರೆ ಅಲ್ವಾ? ಪವಿತ್ರತೆ, ಅತಿ ಶುದ್ಧವಾದಂತಹ ಪವಿತ್ರತೆ. ಮತ್ತೆ ಅದರಲ್ಲಿ ಪವಿತ್ರತೆಯಲ್ಲಿ ನಾವು ಆ ಪವಿತ್ರತೆಯ ಒಂದು ಅಂದರೆ ಶುದ್ಧತೆ, ಏನು ಪವಿತ್ರತೆ ಅನ್ನೋದೇನಿದೆ ಅದರಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಕೆಟ್ಟ ಒಂದು ಸಂಕಲ್ಪಗಳು, ಮಾತುಗಳು, ಕರ್ಮಗಳ ಮೂಲಕ ಅದು ಕಲೆಗಳು ಬಿದ್ದುಬಿಟ್ಟಿದೆ. ಈಗ ವೈಟ್ ಬಟ್ಟೆ ನಾವು ಧರಿಸಿರ್ತೀವಿ, ಆ ವೈಟ್ ಬಟ್ಟೆಯ ಮೇಲೆ ಕಲೆಗಳು ಬಿದ್ದಾಗ ಹೇಗಿರುತ್ತೆ? ನಾವು ಅದನ್ನು ಶುದ್ಧವಾದದ್ದು ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ? ಕ್ಲೀನ್ ಆಗಿದೆ ಅಂತಲೇ ಹೇಳೋಕ್ಕಾಗೋದಿಲ್ಲ, ಕಲೆ ಎಲ್ಲ ಕೊಳೆ ಆಗಿಬಿಟ್ಟಿದೆ ಅಂದರೆ. ಹಾಗೆ ಆತ್ಮದ ಮೇಲೆ ಅನೇಕ ಜನ್ಮಗಳ ಒಂದು ಕಲೆಗಳು ಬಿದ್ದಿದೆ, ಕೆಟ್ಟ ಸಂಸ್ಕಾರಗಳ, ಕರ್ಮಗಳ ಒಂದು ಕಲೆ ಬಿದ್ದಿದೆ. ಅದನ್ನು ನಾವು ಈಗ ಪರಿವರ್ತನೆ ಮಾಡ್ಕೋಬೋದು. ಹೇಗೆ ಒಂದು ಬಿಳಿಯ ವಸ್ತ್ರದ ಮೇಲೆ ಬಿದ್ದಿರುವ ಕಲೆಗಳನ್ನು ನಾವು ವಾಶ್ ಮಾಡ್ಬೋದು, ತೆಗಿಬೋದು. ಪವಿತ್ರತೆ, ಶುದ್ಧವಾಗಿದ್ದಂತಹ ಒಂದು ವೈಟ್ ಬಟ್ಟೆ ಮೇಲೆ ಇರುವಂಥ ಕಲೆಗಳನ್ನು ನಾವು ತೆಗೆಯೋದಕ್ಕೆ ಸಾಧ್ಯ ಇದೆ ಅಂದರೆ ಪವಿತ್ರವಾಗಿರುವಂತಹ ಮನಸ್ಸಿನ, ಪವಿತ್ರವಾಗಿರುವಂಥ ಆತ್ಮ, ಪವಿತ್ರವಾಗಿರುವಂಥ ಮನಸ್ಸು, ಪವಿತ್ರವಾಗಿರುವಂಥ ಬುದ್ಧಿ, ಪವಿತ್ರವಾಗಿರುವಂಥ ಸಂಸ್ಕಾರದ ಮೇಲೆ ಈಗ ವಿಕಾರಗಳ ಒಂದು ಕಲೆ ಬಿದ್ದಿದೆ, ದೇಹದ ಸ್ಮೃತಿಯ ಒಂದು ಕಲೆ ಬಿದ್ದಿದೆ, ಕೆಟ್ಟ ಒಂದು ಸಂಸ್ಕಾರಗಳ ಕಲೆ ಬಿದ್ದಿದೆ. ಅದನ್ನು ನಾವು ವಾಶ್ ಮಾಡ್ಬೋದು. ಹೇಗೆ ವಾಶ್ ಮಾಡುವಂತಹದ್ದು? ಜ್ಞಾನ, ಯೋಗ, ಇವೆರಡೂ ಸಹ ಸೋಪ್ ಇದ್ದಂತೆ, ಸಾಬೂನು ಅಂತ ನಾವು ಹೇಳ್ಬೋದು. ಇವೆರಡರಿಂದ ನಾವು ಆ ಒಂದು ಸಂಸ್ಕಾರಗಳನ್ನು ಕ್ಲೀನ್ ಮಾಡ್ಬೋದು. ಮತ್ತೆ ಮನಸ್ಸು ಶುದ್ಧ, ಬುದ್ಧಿ ಶುದ್ಧ, ಸಂಸ್ಕಾರಗಳು ಶುದ್ಧ, ಪವಿತ್ರ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಸ್ವಚಿಂತನೆಯನ್ನ ಮಾಡಿ. ನಾನು ಯಾರಾಗಿದ್ದೀನಿ, ಎಂಥ ಒಬ್ಬ ತಂದೆಯ ಸಂತಾನ ಆಗಿದ್ದೀನಿ, ನನ್ನ ಮೂಲ ಸಂಸ್ಕಾರ ಏನು, ನಾನು ಆತ್ಮ, ಶರೀರ ಅಲ್ಲ. ನಾನು ಆತ್ಮ ಆಗಿದ್ದೀನಿ ಅಂದಮೇಲೆ, ಪರಮಾತ್ಮನ ಸಂತಾನ ಆಗಿದ್ದೀನಿ ಅಂದಮೇಲೆ ನನ್ನ ಒಂದು ಸಂಸ್ಕಾರ ಹೇಗಿರಬೇಕು, ಇದ್ರ ಕಡೆ ನಾನು ಗಮನ ಕೊಡಬೇಕು. ಒಳ್ಳೇದಾಗಿರ್ಬೇಕಾ, ಕೆಟ್ಟದ್ದಾಗಿರ್ಬೇಕಾ? ಸ್ವಚಿಂತನೆಯನ್ನು ನಡೆಸ್ತಾ ಆ ಒಂದು ಅಟೆನ್ಷನ್, ಅದ್ರ ಬಗ್ಗೆ ಅಟೆನ್ಷನ್ ಅನ್ನು ಕೊಡ್ತಾ ನಾವು ಕರ್ಮಗಳನ್ನು ಮಾಡ್ತಾ ಹೋಗ್ಬೇಕು. ನಮ್ಮ ಒಂದು ಯೋಚನೆನೂ ಸಹ ಕರ್ಮ, ನಮ್ಮ ಒಂದು ಸಂಕಲ್ಪಗಳು ಸಹ ಕರ್ಮ ಆಗ್ಬಿಡುತ್ತೆ. ನಮ್ಮ ಒಂದು ಮಾತು ಎಲ್ಲವೂ ಸಹ ಕರ್ಮನೇ. ಈಗ ನಾವು ಏನು ಯೋಚನೆ ಮಾಡ್ತೀವಿ, ಪದೇ ಪದೇ ಯೋಚನೆ ಮಾಡ್ತಿರ್ತೀವಿ, ಇದೇ ಥರನೇ ನಾನು ಯೋಚನೆ ಮಾಡಬೇಕು ಅಂತ ಬುದ್ಧಿ ಡಿಸೈಡ್ ಆಗಿಬಿಡ್ತು ಅಂದರೆ, ಒಂದು ಸರಿ ಬುದ್ಧಿ ಡಿಸೈಡ್ ಮಾಡಿಬಿಡ್ತು, ನಿರ್ಣಯ ಮಾಡಿಬಿಡ್ತು ಅಂದರೆ ಮತ್ತೆ ನೀವು ಅದ್ರ ಬಗ್ಗೆ ಯೋಚನೆನೂ ಮಾಡಬೇಕಾಗಿಲ್ಲ, ನಿರ್ಣಯನೂ ತಗೊಳ್ಬೇಕಾಗಿಲ್ಲ.
ಅದು ಆಟೋಮೆಟಿಕಲಿ ಆಗ್ತಾ ಹೋಗುತ್ತೆ. ಈಗ ನೀವು ಕೋಪ ಮಾಡ್ಕೋಬೇಕು ಅಂತ ನೀವು ಅನ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೊಳ್ಬೇಕು ಅಂತ ನಾವು ಅನ್ಕೊಳ್ಳೋದಿಲ್ಲ, ತಾನಾಗಿ ಬಂದ್ಬಿಡುತ್ತೆ ಕೋಪ. ಯಾಕೆ? ಆಲ್ರೆಡಿ ಅದು ಸಂಸ್ಕಾರ ಆಗೋಗಿದೆ. ಒಂದು ಸರಿ ನನ್ನ ಸಂಕಲ್ಪಗಳನ್ನ ಮಾಡಿ 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 ಬುದ್ಧಿ ಇದೇ ತರ ನಾನು ಸಂಕಲ್ಪ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಡ್ತು ಅಂದ್ರೆ ಅದೇ ಸಂಸ್ಕಾರ. ಸಂಸ್ಕಾರ ಆಗೋಯ್ತು. ಮತ್ತೆ ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡೋ ಅವಶ್ಯಕತೆ ಇಲ್ಲ, ನಿರ್ಣಯನೂ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕಲಿ ಅದು ಬರ್ತಾ ಹೋಗುತ್ತೆ. ಕೋಪ ಸಡನ್ಲಿ ಬಂದ್ಬಿಡುತ್ತೆ. ಯಾರಾದ್ರೂ ಏನಾದ್ರೂ ಅಂದ್ರು ಅಂದ್ರೆ ಸಡನ್ಲಿ ಅಲ್ಲಿ ನಾನು ಯೋಚನೆನೂ ಮಾಡೋದಿಲ್ಲ, ಡಿಸೈಡು ಮಾಡೋದಿಲ್ಲ, ಬಂದ್ಬಿಡುತ್ತೆ. ಯಾಕೆ? ಆಲ್ರೆಡಿ ಅದು ರೆಕಾರ್ಡ್ ಆಗಿದೆ. ಒಳ್ಳೆಯ ಒಂದು ಸಂಕಲ್ಪಗಳನ್ನ ನಾವು ಮಾಡಬೇಕಾಗುತ್ತೆ. ಆತ್ಮಗಳು ನಾವು ಒಳ್ಳೆಯ ಸಂಕಲ್ಪಗಳು, ಶ್ರೇಷ್ಠ ಸಂಕಲ್ಪಗಳನ್ನ ನಾವು ಮಾಡ್ತಾ ಹೋದಾಗ ಆ ಬುದ್ಧಿ ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡ್ತು ಅಂದ್ರೆ ಮತ್ತೆ ಅದೇ ತರನೇ ಶ್ರೇಷ್ಠ ಸಂಕಲ್ಪಗಳು ನಡೀತಾ ಇರುತ್ತೆ, ಅದೇ ತರನೇ ಕರ್ಮಗಳು ಆಗ್ತಾ ಇರುತ್ತೆ. ಮತ್ತೆ ಶ್ರೇಷ್ಠವಾದಂತ ಒಂದು ಖಾತೆ ತಯಾರಾಗತ್ತೆ. ಶ್ರೇಷ್ಠ ಕರ್ಮ ಅಂದ್ರೆ ಶ್ರೇಷ್ಠವಾದಂತಹ ಕರ್ಮದ ಫಲನೂ ಸಹ ನಮಗೆ ಸಿಗ್ತಾ ಹೋಗುತ್ತೆ. ನಮಗೆ ದುಃಖ, ಅಶಾಂತಿ, ಮೋಸ, ವಂಚನೆ ಮತ್ತೆ ಕರ್ಮಭೋಗ, ಶಾರೀರಿಕ ಒಂದು ಕಾಯಿಲೆಗಳು ಇವೆಲ್ಲದಕ್ಕೂ ಕಾರಣ ನಾವೇ ಆಗಿದ್ದೀವಿ. ನಮ್ಮ ಒಂದು ಮನಸ್ಸು, ಬುದ್ಧಿ ಕಾರಣ. ಇದೇ ಕಾರಣ ಆಗಿದೆ. ನಾವು ಏನು ಯೋಚನೆ ಮಾಡ್ತೀವಿ ಅದೇ ಡಿಸೈಡ್ ಮಾಡುತ್ತೆ ಬುದ್ಧಿ, ಅದೇನೆ ಸಂಸ್ಕಾರ ಆಗತ್ತೆ, ಅದೇನೆ ಕರ್ಮ ಆಗತ್ತೆ. ಅದಕ್ಕೆ ತಂದೆ ಹೇಳ್ತಾರೆ ಸಂಸ್ಕಾರದಿಂದ ಪರಿವರ್ತನೆ ಅಂತ. ಸ್ವಪರಿವರ್ತನೆ ಅಂದ್ರೇನೆ ಸಂಸ್ಕಾರ ಪರಿವರ್ತನೆ. ಸಂಸ್ಕಾರ ಪರಿವರ್ತನೆ ಆಯ್ತು ಅಂದ್ರೆ ವಿಶ್ವ ಪರಿವರ್ತನೆನೂ ಸಹ ಆಗುತ್ತೆ ಅಲ್ವಾ? ಆದ್ದರಿಂದ ನಮ್ಮ ಒಂದು ಜೀವನ ಚೆನ್ನಾಗಿರೋದಕ್ಕೂ ನಾವೇ ಕಾರಣ, ಚೆನ್ನಾಗಿಲ್ಲದೆ ಇರೋದಕ್ಕೂ ನಾವೇ ಕಾರಣ. ಸಂಕಲ್ಪ ಅನ್ನುವಂತಹದ್ದು ಬೀಜ ಆಗಿದೆ. ಸಂಕಲ್ಪ, ನಾವು ಏನ್ ಸಂಕಲ್ಪ ಮಾಡ್ತೀವಿ ಅದು ಬೀಜ. ಅದೇ ಕರ್ಮ ಮಾಡ್ತೀವಿ, ಮತ್ತೆ ಆ ಫಲ ನಮಗೆ, ಆ ಕರ್ಮದ ಆ ಫಲ ನಮಗೆ ರಿಟರ್ನ್ ಸಿಗುತ್ತೆ. ಆ ರಿಸಲ್ಟೇ ಆ ಕರ್ಮದ ಫಲ ಆಗಿರುತ್ತೆ. ಭಾಗ್ಯ ಅಂತಲೂ ಸಹ ನಾವು ಹೇಳ್ತೀವಿ. ನಾವು ಹಣೆ ಬರಹ ಚೆನ್ನಾಗಿದೆ ಅಂತೀವಿ, ಹಣೆ ಬರಹ ಸರಿ ಇಲ್ಲ ಅಂತೀವಿ. ನಮ್ಮ ಭಾಗ್ಯ ತುಂಬಾ ಚೆನ್ನಾಗಿದೆ ಅಂತೀವಿ, ಭಾಗ್ಯ ಸರಿ ಇಲ್ಲ ಅಂತ ಹೇಳ್ತೀವಿ. ಅವೆಲ್ಲವೂ ಸಹ ನಮ್ಮ ಕೈಯಲ್ಲೇ ಇದೆ. ಶ್ರೇಷ್ಠ ಭಾಗ್ಯವನ್ನ ತಯಾರು ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಯಾರ ಭಾಗ್ಯವನ್ನೂ ನಾವು ತಯಾರು ಮಾಡ್ಕೊಳಕ್ಕಾಗಲ್ಲ, ನಮ್ಮ ಭಾಗ್ಯವನ್ನ ನಾವು ತಯಾರು ಮಾಡ್ಬೋದು. ನನ್ನಲ್ಲಿ ಪರಿವರ್ತನೆ ಬಂತು ಅಂದ್ರೆ ಇತರರಿಗೂ ಸಹ ಅದೇನಾಗುತ್ತೆ, ಆ ವೈಬ್ರೇಷನ್ಸ್ ಅನ್ನ ನಾವು ನಮ್ಮ ಮೂಲಕ ವೈಬ್ರೇಷನ್ಸ್ ಹೋಗುತ್ತೆ. ನಮ್ಮನ್ನ ಬಿಟ್ಬಿಟ್ಟು ನಾವು ಇತರರಿಗೆ ನಾವು ಪರಿವರ್ತನೆ ಮಾಡ್ತಾರೆ ಅಂದ್ರೆ ಅದು ಇನ್ನೊಬ್ಬರನ್ನ ಪರಿವರ್ತನೆ ಮಾಡಕ್ಕಾಗೋದಿಲ್ಲ. ಯಾಕೆಂದ್ರೆ ನಾನೇ ಪರಿವರ್ತನೆ ಆಗಿಲ್ಲಲ್ಲ ಇಲ್ಲಿ. ಈಗ ಒಬ್ಬ ತಂದೆ ತಾಯಿ ಇದ್ದಾರೆ ನೋಡಿ, ಮಕ್ಕಳಿದ್ದಾರೆ, ಅವರು ನನ್ನ ಮಕ್ಕಳು ಒಳ್ಳೆ ಜೀವನವನ್ನ ನಡೆಸಲಿ, ಎಲ್ಲಾ ಒಂದು ಇದ್ರಲ್ಲೂ ಅವರು ವಿಜಯವನ್ನ ಪಡ್ಕೊಳ್ಳಿ ಅಂತ ಬಯಸ್ತಿರ್ತಾರೆ. ಆದ್ರೆ ಆ ಮಕ್ಕಳ ಜೀವನದಲ್ಲಿ ನಡೆಯುವಂತಹದ್ದು ತಂದೆ ತಾಯಿ ಇಷ್ಟದ ಪ್ರಕಾರ ಅಲ್ಲ, ಅವರ ಇಂದಿನ ಜನ್ಮದ ಸಂಸ್ಕಾರಗಳ ಪ್ರಕಾರನೇ ನಡೀತಾ ಇರತ್ತೆ. ಯಾರನ್ನೋ ನಾವು ಆ ಭಾಗ್ಯವನ್ನ ನಾವು ಈ ತರ ಮಾಡು, ಈ ತರ ಮಾಡಬೇಡ ಅಂತ ಹೇಳ್ಬೋದೇ ಹೊರತು ಅವ್ರ ಕೈಯಲ್ಲಿ ನಾವು ಅನ್ಕೊಂಡಿದ್ದ ತರನೇ ಮಾಡಕ್ಕಾಗದು. ಯಾಕಂದ್ರೆ ಇಂದಿನ ಜನ್ಮದ ಸಂಸ್ಕಾರಗಳು ಸಹ ತಂದಿರ್ತಾರೆ.
ಯಾವಾಗ ನಮ್ಮಲ್ಲಿ ಶ್ರೇಷ್ಠ ಸಂಕಲ್ಪಗಳನ್ನು ನಾವು ಮಾಡ್ತಾ ಹೋಗ್ತೀವಿ, ನಮ್ಮಲ್ಲಿ ಪರಿವರ್ತನೆಯನ್ನು ನಾವು ತರ್ತಾ ಹೋಗ್ತೀವಿ, ಆಟೋಮೆಟಿಕಲಿ ಆ ವೈಬ್ರೇಷನ್ಸ್ ಅವ್ರಿಗೂ ಸಹ ಹೋಗ್ತಿರತ್ತೆ, ಅವರಲ್ಲೂ ಸಹ ಪರಿವರ್ತನೆ ಅನ್ನೋದು ಬರುತ್ತೆ. ನಮ್ಮನ್ನ ಬಿಟ್ಟು ನಾವು ನಾವು ಪರಿವರ್ತನೆ ಮಾಡ್ತೀವಿ ಅಂದ್ರೆ ಅದು ಆಗೋದಿಲ್ಲ. ಅದಕ್ಕೆ ಫಸ್ಟ್ ಹೇಳ್ತಾರೆ ಸ್ವಯಂ ಪರಿವರ್ತನೆ, ಫಸ್ಟ್ ಸ್ವಪರಿವರ್ತನೆ, ಆಮೇಲೆ ವಿಶ್ವ ಪರಿವರ್ತನೆ ಅಂತ ಹೇಳ್ತಾರೆ. ಇಲ್ಲಿ ಫಸ್ಟ್ ನಮ್ಮ ಸಂಸ್ಕಾರಗಳನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬೋದು ಅಲ್ವಾ. ಈಗ ಅದಕ್ಕೆ ಹೇಳ್ತಾರೆ ನಮ್ಮ ಸಂಸ್ಕಾರ ಪರಿವರ್ತನೆಯನ್ನು ನಾವು ಮಾಡ್ಕೋಬಹುದು. ನಮ್ಮ ಒಂದು ಇಂದಿನ ಜನ್ಮದ ಕೆಟ್ಟದ್ದೇನಿದೆ ಅದು ಬಿಳಿ ಒಂದು ಬಟ್ಟೆ ಮೇಲೆ ಕಪ್ಪು ಮಚ್ಚೆ ತರ ಬಿದ್ಬಿಟ್ಟಿದೆ, ತುಂಬಾ ಕಲೆಗಳಾಗಿದೆ. ಇವಾಗ ಅದನ್ನ ಕ್ಲೀನ್ ಮಾಡಬೇಕು, ವಾಶ್ ಮಾಡಬೇಕು, ಒಗಿಬೇಕಾಗತ್ತೆ. ಒಗೆದ್ರೆ ಅದು ಹೊರಟೋಗುತ್ತೆ, ವಾಶ್ ಮಾಡಿದ್ರೆ ಹೋಗುತ್ತೆ. ಅದು ನಮ್ಮ ಕೈಯಲ್ಲೇನೆ ಇದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ನೀವು ಶ್ರೇಷ್ಠ ಸಂಕಲ್ಪಗಳನ್ನ ಮಾಡ್ತಾ ಹೋಗಿ, ಶ್ರೇಷ್ಠ ಸ್ಮೃತಿ ಸ್ಥಿತಿಯಲ್ಲಿ ಇರ್ತಾ ಹೋಗಿ. ಆತ್ಮಿಕ ಸ್ಮೃತಿ, ಆತ್ಮಿಕ ತಂದೆಯ ಸ್ಮೃತಿ, ಮನೆಯ ಒಂದು ಸ್ಮೃತಿ, ಮತ್ತೆ ತನ್ನ ಒಂದು ಗುಣ ಸಂಸ್ಕಾರ, ಮೂಲ ಸಂಸ್ಕಾರ ಏನಿದೆ ಅದರ ಒಂದು ಸ್ಮೃತಿ, ಆ ಒಂದು ಅದ್ರ ಕಡೆ ಗಮನ ಕೊಡ್ತಾ ಅಟೆನ್ಷನ್ ಅಲ್ಲಿ ಇರ್ತಾ ನಾವು ಪ್ರತಿಯೊಂದು ಸಂಕಲ್ಪ ಮಾತು ಕರ್ಮಗಳನ್ನ ನಾವು ಮಾಡ್ತಾ ಹೋದಂತೆ ಅದು ಶ್ರೇಷ್ಠವಾಗಿ ತಯಾರಾಗ್ತಾ ಶ್ರೇಷ್ಠ ಕರ್ಮಗಳು ಸಂಕಲ್ಪಗಳೆಲ್ಲ ತಯಾರಾಗ್ತಾ ಹೋಗ್ತಾ ಹೋದಂಗೆ ಆ ಹಳೆಯದೇನಿದೆ ಅವೆಲ್ಲ ಸಮಾಪ್ತಿ ಆಗ್ತಾ ಹೋಗುತ್ತೆ. ಅದು ಹಳೆಯದೆಲ್ಲ ಏನಿದೆ ಅದೆಲ್ಲನೂ ಸಹ ಸಮಾಪ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಅದು ನಮ್ಮ ಕೈಯಲ್ಲೇ ಇದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ನಾವು ಇತರರನ್ನ ಪರಿವರ್ತನೆ ಮಾಡಕ್ ಹೋಗೋದಲ್ಲ, ಫಸ್ಟು ನಮ್ಮನ್ನ ನಾವು ನಾವು ಇತರರನ್ನ ನೋಡ್ತೀವಿ, ಇವರು ಸರಿ ಇಲ್ಲ ಅವರು ಸರಿ ಇಲ್ಲ, ಅದು ಆ ಸಂಸ್ಕಾರ ನಮ್ಮಲ್ಲೂ ಬಂದ್ಬಿಡುತ್ತೆ. ಅದಕ್ಕೆ ಇನ್ನೊಬ್ಬರ ಅವಗುಣಗಳನ್ನು ನೋಡಬೇಡಿ ಅಂತ ಹೇಳ್ತಾರೆ. ಯಾಕೆ? ಇನ್ನೊಬ್ಬರ ಅವಗುಣಗಳನ್ನ ನೋಡಿದಾಗ ನಾವು ಯಾವ ಒಂದು ಅವರನ್ನು ನೋಡಿದ ತಕ್ಷಣ ಇವರು ಕೆಟ್ಟವರು ಅಂತ ಸಂಕಲ್ಪ ಮಾಡಿದ್ವಿ, ಮತ್ತೆ ಅವ್ರ ಮೇಲೆ ಒಂದು ದೃಷ್ಟಿ, ಅವ್ರ ಮೇಲೆ ಬರುವಂತ ಸಂಕಲ್ಪಗಳು ಎಲ್ಲನೂ ಸಹ ಚೇಂಜ್ ಆಗ್ಬಿಡುತ್ತಲ್ವಾ, ಕೆಟ್ಟದ್ದೇ ಆಗ್ಬಿಡುತ್ತಲ್ವಾ, ಮತ್ತೆ ಆ ಸಂಸ್ಕಾರ ನಮ್ಮಲ್ಲೂ ಬರುತ್ತೆ. ಅದಕ್ಕೆ ಸಂಕಲ್ಪ, ದೃಷ್ಟಿ, ವೃತ್ತಿ ಎಲ್ಲವನ್ನೂ ಸಹ ಪವಿತ್ರವಾಗಿ ಶ್ರೇಷ್ಠವಾಗಿ ಇಟ್ಕೊಳ್ಳಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಈಗ ನಾವು ಇಂದಿನ ಜನ್ಮದಲ್ಲಿ ನಾವು ಮಾಡಿರೋದನ್ನ ಈ ಜನ್ಮದಲ್ಲಿ ಅದು ದುಃಖ ಇರ್ಬೋದು, ಒಂದು ಮೋಸ ಇರ್ಬೋದು, ಏನೇ ಇರ್ಬೋದು, ಶಾರೀರಿಕ ರೋಗ ಇರ್ಬೋದು, ಏನೇ ಇರ್ಬೋದು, ಇಂದಿನ ಜನ್ಮದ ಕರ್ಮದ ಫಲವನ್ನ ನಾವೀಗ ತಿಂತಿದೀವಿ. ಹಿಂದೆ ನಾವು ಏನ್ ಮಾಡಿದೀವಿ ಅನ್ನೋದು ನಮಗ್ ಗೊತ್ತಿಲ್ಲ, ಆದ್ರೆ ಆತ್ಮದಲ್ಲೇನೆ ಇರುತ್ತೆ. ಈಗ ನಾನು ಇಂದಿನ ಜನ್ಮದಲ್ಲಿ ಈಗ ಮಾಡಿದ ಒಂದು ಕರ್ಮ ಏನಿದೆ ಅದು ಮತ್ತೆ ಶರೀರ ಬಿಟ್ಟು ಇನ್ನೊಂದು ಶರೀರ ತಗೊಂಡಿರ್ತೀನಿ. ಆದ್ರೆ ಶರೀರಕ್ಕೆ ಸಾವೇ ಹೊರತು ಆತ್ಮಕ್ಕೆ ಸಾವಲ್ಲ. ಯಾಕಂದ್ರೆ ಆತ್ಮದಲ್ಲಿ ಸಂಸ್ಕಾರ ಇದೆ, ಆತ್ಮದಲ್ಲೇ ಮನಸ್ಸು ಬುದ್ಧಿ ಸಂಸ್ಕಾರ ಇರೋದ್ರಿಂದ ಆತ್ಮದಲ್ಲೇ ಸಂಸ್ಕಾರದಲ್ಲೇ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ಶರೀರದಲ್ಲಿ ಏನೂ ರೆಕಾರ್ಡ್ ಆಗೋದಿಲ್ಲ. ಶರೀರ ವಿನಾಶಿ, ಆತ್ಮ ಅವಿನಾಶಿ. ಆತ್ಮಕ್ಕೆ ಸಾವಿಲ್ಲ, ಶರೀರಕ್ಕೆ ಸಾವಿರುವಂಥದ್ದು. ಮತ್ತೆ ಆ ಆತ್ಮ ಶರೀರವನ್ನ ಬಿಟ್ಟು ಬಿಡುತ್ತೆ, ಅದಕ್ಕೆ ನಾವು ಮೃತ್ಯು ಅಂತ ಹೇಳ್ತೀವಿ. ಅವ್ರ ಶರೀರ ಬಿಟ್ರು ಅಂದ್ರೆ ಸತ್ತೋದ್ರು ಅಂತ ಹೇಳ್ತೀವಿ. ಸತ್ತೋದ್ರು ಅಂದ ತಕ್ಷಣ ಅವ್ರು ಮಾಡಿದ ಪಾಪಗಳೆಲ್ಲ ಹೋಗ್ಬಿಡುತ್ತೆ ಅಂತ ಅಲ್ಲ. ಅವ್ರು ಒಳ್ಳೇದೇ ಮಾಡಿರ್ಲಿ ಕೆಟ್ಟದ್ದೇ ಮಾಡಿರ್ಲಿ ಯಾವುದೂ ಹೋಗೋದಿಲ್ಲ, ಎಲ್ಲ ಆತ್ಮದಲ್ಲಿರುತ್ತೆ. ಅದು ನೆಕ್ಸ್ಟ್ ಜನ್ಮ ತಗೊಳ್ತಾರಲ್ಲ, ಮತ್ತೆ ಅಲ್ಲಿಂದ ಅದು ಈ ಜನ್ಮದಲ್ಲಿ ನಾನು ಏನು ಮಾಡಿದೀನಿ, ಇಂದಿನ ಜನ್ಮದಲ್ಲಿ ಏನು ಮಾಡಿದೀನಿ ನಾನು ಪಾಪ ಕರ್ಮ, ಅದು ಆ ಜನ್ಮದಲ್ಲಿ ಅನುಭವಿಸಕ್ಕಾಗ್ಲಿಲ್ಲ, ಶರೀರ ಬಿಟ್ಬಿಟ್ಟೆ, ಮತ್ತೆ ನೆಕ್ಸ್ಟ್ ಜನ್ಮ ತಗೊಂಡೆ, ಮತ್ತೆ ಅಲ್ಲಿ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ನಾವು ಹೇಳುವಂಥದ್ದು, ಯಾವ ಜನ್ಮದಲ್ಲಿ ಏನ್ ಮಾಡಿದೀವೋ ಏನೋ ಈ ಜನ್ಮದಲ್ಲಿ ಅನುಭವಿಸಿದೀವಿ ಅಂತ ಒಬ್ರು ಈ ತರ ಸಂಕಲ್ಪಗಳನ್ನ ಮಾಡ್ತಿರ್ತಾರೆ. ಯಾಕೆ? ಅದು ಇಂದಿನ ಜನ್ಮದ ಕರ್ಮದ ಫಲ ಆಗಿದೆ. ಈಗ ನಮ್ಮ ಒಂದು
ಶ್ರೇಷ್ಠ ಒಂದು ಸಂಕಲ್ಪಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಹೋದಂತೆ ಎಲ್ಲವೂ ಸಹ ಶ್ರೇಷ್ಠವಾಗಿ ತಯಾರಾಗ್ತಾ ಹೋಗುತ್ತೆ. ಈಗ ನೋಡಿ, ಎಲ್ಲಾದ್ರೂ ಒಂದು ಆಫೀಸ್ ಇದೆ, ಅವ್ರಿಗೆ ಈ ಥರ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ. ಈ ಪ್ರಾಜೆಕ್ಟ್ ಇಷ್ಟು ದಿವಸ ಅನ್ನೋದಿರುತ್ತೆ, 1 ವೀಕ್ ಅನ್ಕೊಳ್ಳಿ. 1 ವೀಕ್ ಆದಮೇಲೆ ನೆಕ್ಸ್ಟ್ ಒಂದು 2 ಡೇಸು 3 ಡೇಸ್ಗೂ ಮತ್ತೆ ಅದರ ಒಂದು ರಿಸಲ್ಟ್ ಬರುತ್ತೆ ಅಲ್ವಾ? ಆದರೆ ಮಾಡ್ತಾ ಇರೋದು ಅವರೊಬ್ಬರೇ ಆಗಿದ್ದಾರೆ, ಆ ಪ್ರಾಜೆಕ್ಟನ್ನು ಮಾಡ್ತಿರೋದು ಒಬ್ಬರೇ ವ್ಯಕ್ತಿ. ಆದರೆ ಇವಾಗ 1 ವೀಕ್ ಕೊಟ್ಟಿದ್ದಾರೆ ಟೈಮ್. ಆ ವೀಕ್ ಆದಮೇಲೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ, ಮತ್ತೆ ರಿಸಲ್ಟ್ ಅನ್ನೋದು ಒಂದು 2-3 ಡೇಸ್ ಒಳಗಡೆ ಸಿಗುತ್ತೆ. ಆದರೆ ಆ ಒಂದು ವ್ಯಕ್ತಿನೇ ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋಷ್ಟೊಳಗಡೆ ಎಷ್ಟು ಡ್ರೆಸ್ಸನ್ನು ಚೇಂಜ್ ಮಾಡುತ್ತೆ ನೋಡಿ ಅಲ್ವಾ? ಇವತ್ತು ಹಾಕಿದ್ದು ನಾಳೆ ಆಗೋದಿಲ್ಲ. ಎಷ್ಟೊಂದು ಡ್ರೆಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ. ಇವಾಗ ಒಂದಿನಕ್ಕೆ ನಾವು ಎರಡು ಡ್ರೆಸ್, ಆ ಥರ 3 ಡ್ರೆಸ್ ಚೇಂಜ್ ಮಾಡ್ತಿರ್ತೀವಿ ಅಲ್ವಾ? ಕೆಲ್ಸಕ್ಕೆ ಹೋದ್ರೆ 1 ಡ್ರೆಸ್, ಮನೇಲಿ ಇರಬೇಕಾದ್ರೆ ಒಂದು ಡ್ರೆಸ್ ಚೇಂಜ್ ಮಾಡ್ತಿರ್ತೀವಿ ಅಲ್ವಾ? ಡ್ರೆಸ್ ಚೇಂಜ್ ಮಾಡಿದ ಮಾತ್ರಕ್ಕೆ ಪ್ರಾಜೆಕ್ಟ್ ಏನು ಚೇಂಜ್ ಆಗೋದಿಲ್ಲ ಅಲ್ಲ, ಆ ಮಾಡೋ ವ್ಯಕ್ತಿನೂ ಚೇಂಜ್ ಆಗೋದಿಲ್ಲ ಅಲ್ಲ. ಅಂದರೆ ಹಾಗೇನೆ ಆತ್ಮ ಯಾವತ್ತೂ ಚೇಂಜ್, ಆತ್ಮದಲ್ಲಿರುವಂಥ ಸಂಸ್ಕಾರಗಳು ಸಹ ಚೇಂಜ್ ಆಗೋದಿಲ್ಲ. ಆತ್ಮ ಆ ಒಂದು ಶರೀರವನ್ನು ಬಿಡುತ್ತೆ, ಒಂದು ವಸ್ತ್ರ ಬಿಟ್ಟು ಇನ್ನೊಂದು ವಸ್ತ್ರವನ್ನು ಧರಿಸುತ್ತೆ. ಅಂದ್ರೆ ಅದು ಆತ್ಮದ ಜೊತೆಗೇನೆ ತಗೊಂಡೋಗುತ್ತೆ ಅಂತ ಅರ್ಥ. ಎಲ್ಲ ಒಂದು ಸಂಸ್ಕಾರಗಳನ್ನ, ಕರ್ಮದ ಫಲಗಳನ್ನ ಆತ್ಮನೇ ಜೊತೆಗೆ ತಗೊಂಡೋಗುತ್ತೆ ಅಂತ ಅರ್ಥ ಆಗಿದೆ. ಆತ್ಮ ಈಗ ಒಂದು ವ್ಯಕ್ತಿ ಅಂದ್ರೆ ಆತ್ಮ ಹೇಗೆ ಕೆಲಸ ಮಾಡುತ್ತೆ? ಮನಸ್ಸು, ಬುದ್ಧಿ, ಸಂಸ್ಕಾರ, ಈ 3 ಕೆಲಸಗಳನ್ನ ಆತ್ಮನೇ ಮಾಡುತ್ತೆ. ಈಗ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ಪುರುಷ ಇರ್ಬೋದು, ಸ್ತ್ರೀ ಇರ್ಬೋದು. ಒಬ್ಬರಿಗೆ ತಾಯಿ ಆಗಿರ್ತಾಳೆ, ಒಬ್ಬರಿಗೆ ಮಗಳಾಗಿರ್ತಾಳೆ, ಒಬ್ಬರಿಗೆ ಹೆಂಡತಿ ಆಗಿರ್ತಾಳೆ ಅಲ್ವಾ? ಒಬ್ಬರಿಗೆ ಅಕ್ಕ ಆಗಿರ್ತಾಳೆ. ಆದ್ರೆ ಒಂದೇ ವ್ಯಕ್ತಿನೇ. ಆದ್ರೆ ಯಾವ ತರ? ಒಬ್ರಿಗೆ ಹೆಂಡತಿ, ಒಬ್ರಿಗೆ ಮಗಳು, ಒಬ್ರಿಗೆ ತಾಯಿ. ಆ ಥರನೇ ಆತ್ಮ ಒಂದೇ ಶಕ್ತಿ. ಹಾಗೆ ಮನಸ್ಸಿಂದ, ಬುದ್ಧಿಯಿಂದ, ಸಂಸ್ಕಾರದಿಂದ ಈ ಮೂರು ಕೆಲಸಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ, ಈ 3 ಕೆಲಸಗಳು ಸಹ ಆತ್ಮನೇ ಮಾಡುತ್ತೆ. ಯೋಚನೆ ಮಾಡೋದೊಬ್ರು, ನಿರ್ಣಯ ಮಾಡೋದೊಬ್ರು, ಕರ್ಮಗಳು ಮಾಡೋದೊಬ್ರು, ಆ ಥರ ಏನಿರೋದು ಆತ್ಮನೇ ಮಾಡುತ್ತೆ ಎಲ್ಲ ಶರೀರದ ಮೂಲಕ. ಆತ್ಮನೇ ಯೋಚನೆಗಳನ್ನ ಮಾಡುವಂತಹದ್ದು, ನಿರ್ಣಯವನ್ನ ಮಾಡುವಂತಹದ್ದು, ಸಂಸ್ಕಾರಗಳನ್ನ ತಯಾರು ಮಾಡಿಕೊಳ್ಳುವಂತಹದ್ದು. ಈ 3 ಕೆಲಸ ಆತ್ಮನೇ ಮಾಡೋದ್ರಿಂದ ಆತ್ಮದಲ್ಲಿನೇ ಅವೆಲ್ಲನೂ ಸಹ ಇರುತ್ತೆ. ನಾವೇನು ಯೋಚನೆ ಮಾಡಿರ್ತೀವಿ, ಏನ್ ನಿರ್ಣಯ ಮಾಡಿರ್ತೀವಿ, ಏನ್ ಸಂಸ್ಕಾರ ಆಗಿರುತ್ತೆ, ಯಾವ ತರ ಕರ್ಮಗಳು ಮಾಡಿರ್ತೀವಿ, ಎಲ್ಲದರ ಒಂದು ರೆಕಾರ್ಡಿಂಗ್ ಅನ್ನೋದು ಎಲ್ಲಿರುತ್ತೆ? ಆತ್ಮದಲ್ಲಿ ಇರುತ್ತೆ. ಈಗ ನಾವು 63 ಜನ್ಮದ ಸಂಸ್ಕಾರಗಳನ್ನ ಈ ಒಂದು ಜನ್ಮದಲ್ಲಿ, ಈ ಸಂಗಮ ಯುಗದಲ್ಲಿ ನಾವು ತಂದೆಯ ಒಂದು ಸ್ಮೃತಿ ಮೂಲಕ, ಆತ್ಮದ ಒಂದು ಸ್ಮೃತಿ ಮೂಲಕ ನಾವು ಅದನ್ನ ಪರಿವರ್ತನೆ ಮಾಡ್ಕೊಳ್ಬೋದು ಅಂತ ಬಾಬಾ ತಿಳಿಸ್ತಿದ್ದಾರೆ. ಇದು ನಮ್ಮ ಕೈಯಲ್ಲೇ ಇದೆ. 63 ಜನ್ಮದೇನಿದೆ ಹಳೆಯ ಸ್ವಭಾವ ಸಂಸ್ಕಾರ, ಅದಕ್ಕೇನೆ ಬಾಬಾ ಹೇಳ್ತಾರೆ, ನಿಮಗೆ ಹೊಸ ಜನ್ಮ ಕೊಟ್ಟಿದ್ದೀನಿ, ದಿವ್ಯ ಜನ್ಮ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಈಗ ಆತ್ಮಿಕ ಜನ್ಮ ಅನ್ನೋದು ನಮಗೆ ಸಿಕ್ಕಿದೆ, ಆತ್ಮಗಳು ಅನ್ನೋದು ಸ್ಮೃತಿ ಕೂಡ ನಮಗೆ ಸಿಕ್ಕಿದೆ. ನಾವೆಲ್ಲರೂ ಸಹ ಆತ್ಮಗಳು, ಆತ್ಮದ ತಂದೆ ಪರಮಾತ್ಮ ಆಗಿದ್ದಾರೆ. ನಮ್ಮ ಒಂದು ಮೂಲ ಸಂಸ್ಕಾರ ಏನು ಅನ್ನೋದು ಸಹ ನಮಗೆ ಗೊತ್ತಿದೆ. ಅದರಂತೆ ನಾನು ನಡ್ಕೊಳ್ಬೇಕಾಗತ್ತೆ. ಆಗ ಪರಿವರ್ತನೆ ಆಗತ್ತೆ. ಅಭ್ಯಾಸ ಬೇಕು, ಅಭ್ಯಾಸ ಆಗ್ತಾ ಇರಬೇಕು. ಅಭ್ಯಾಸ ಆಗದೆ ಯಾವುದೂ ಇಲ್ಲ. ಇವಾಗ ದೇಹಾಭಿಮಾನನೂ ಅಷ್ಟೇ ಅಲ್ವಾ, ನಾವು ಅರ್ಧ ಕಲ್ಪದ್ದೆ ತಾನೇ ಅದೆಲ್ಲ ಬಂದಿರುವಂಥದ್ದು, ಅಭ್ಯಾಸ ಆಗಿರುವಂತಹದ್ದು, ನ್ಯಾಚುರಲ್ ನೇಚರ್ ಆಗೋಗಿದೆಯಲ್ಲ. ಇದು ಹಾಗೆ, ಇದು ಅಭ್ಯಾಸ ಆಗ್ತಾ ಇರ್ತದೆ. ಯಾಕಂದ್ರೆ ತಂದೆ ಇದಾರಲ್ಲ ಜೊತೆ, ಅವರ ಒಂದು ಶಕ್ತಿ ನಮ್ಮ ಜೊತೆ ಇದೆ. ಆದ್ರಿಂದ ಈ ಒಂದು ಜನ್ಮದಲ್ಲೇನೆ ಪರಿವರ್ತನೆಯನ್ನು ನಾವು ಮಾಡ್ಕೊಳ್ಬೋದು. ಎಷ್ಟು ನಾವು ಅಟೆನ್ಷನ್ ಅನ್ನು ಕೊಟ್ಟು, ಎಷ್ಟು ಗಮನವನ್ನು ಕೊಟ್ಟು ನಾವು ಬಾಬಾ ಹೇಳಿದ ರೀತಿಯಲ್ಲೇ ನಾವು ನಡ್ಕೊಳ್ತಾ ಹೋಗ್ತೀವಿ, ಸ್ಮೃತಿ ಸ್ಥಿತಿ ಸ್ವರೂಪದಲ್ಲಿ ಬರ್ತಾ ನಡ್ಕೊಳ್ತಾ ಹೋಗ್ತೀವಿ, ಅಷ್ಟೂ ಸಹ
ಪರಿವರ್ತನೆ ಆಗುತ್ತೆ. ನಮಗೆ ಇನ್ನೊಬ್ಬರ ಒಂದು, ಈಗ ನನ್ನ ಒಂದು ಮೂಲ ಸಂಸ್ಕಾರನೇ ಶಾಂತಿ, ಪ್ರೀತಿ, ಸುಖ, ಆನಂದ ಅಲ್ವಾ, ಪವಿತ್ರತೆ, ಶಕ್ತಿ ಅಂದಾಗ ನಾನು ಇತರರಲ್ಲಿ ನಾನು ಯಾವತ್ತೂ ಹೋಗಿ ಪ್ರೀತಿಯನ್ನು ನಾನು ಬೇಡೋದಿಲ್ಲ. ಯಾಕಂದ್ರೆ ನಾನೇ ಪ್ರೀತಿ ಆಗ್ಬಿಟ್ಟಿದ್ದೀನಿ. ಯಾಕೆ ಹೇಳಿ, ನನ್ನ ಮೂಲ ಸಂಸ್ಕಾರನೇ ಪ್ರೀತಿ ಅಂದಮೇಲೆ ಆತ್ಮ, ನನ್ನ ಮೂಲ ಸಂಸ್ಕಾರ ಪ್ರೀತಿ, ಅದು ಸಂಸ್ಕಾರದ ಗುಣ ಅಂತ ನಾವು ಹೇಳ್ಬೋದು. 7 ಮೂಲ ಗುಣಗಳು ಅಂತ ನಾವ್ ಹೇಳ್ತೀವಲ್ಲ, ಅದಕ್ಕೇನೆ ಸಂಸ್ಕಾರ ಅಂತ ಹೇಳ್ತಾರೆ. ಆ ಗುಣ ನಮ್ಮಲ್ಲಿ ಬಂತು ಅಂದ್ರೆ ಅದೇ ನಮಗೆ ಸಂಸ್ಕಾರ ಆಗತ್ತೆ. ನನ್ನಲ್ಲಿ ಶಾಂತಿ ಇದೆ ಅಂದ್ರೆ ಮತ್ತೆ ನಾನು ಎಲ್ಲೂ ಬೇರೆ ಕಡೆ ಹುಡುಕೋ ಅವಶ್ಯಕತೆ ಇಲ್ಲ. ನನ್ನಲ್ಲಿ ನಾನು ಪ್ರೀತಿ ಸ್ವರೂಪ ಆಗ್ಬಿಟ್ಟಿದ್ದೀನಿ ಅಂದ್ರೆ ಇತರರಲ್ಲಿ ನಾನು ಹೋಗಿ ಪ್ರೀತಿಯನ್ನ ನಾನು ಬೇಡೋ ಅವಶ್ಯಕತೆ ಇಲ್ಲ. ಇತರರಿಂದ ನಾನು ಅಂದ್ರೆ ಏನು, ಅವರಿಂದ ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಇನ್ನೊಬ್ರ ಹತ್ರ ಇನ್ನೆಲ್ಲೋ ಹೋಗಿ ಹುಡುಕೋ ಅವಶ್ಯಕತೆನೂ ಇಲ್ಲ. ಸುಖ, ಆನಂದ ಇವೆಲ್ಲವೂ ಸಹ ನಮ್ಮ ಮೂಲ ಸಂಸ್ಕಾರಗಳು, ಮೂಲ ಗುಣಗಳು. ಇವುಗಳ ಒಂದು ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಬೇಕು. ಆಗ ನಾವು ಇತರರಲ್ಲಿ ನಾವು ಯಾವತ್ತೂ ಕೇಳೋದಕ್ಕೆ ಹೋಗೋದಿಲ್ಲ. ಆ ಸ್ಥಿತರಾಗಬೇಕು ಅಂದ್ರೆ ನಾನು ಯಾರು, ನಾನು ಆತ್ಮ ಆಗಿದ್ದೀನಿ, ಆತ್ಮದ ತಂದೆ ಯಾರು, ಈ ಒಂದು ಸ್ಮೃತಿ ಆತ್ಮ ಅಂತ ತಿಳಿಯಿದೆ. ನಾನು ಪರಮಾತ್ಮನನ್ನು ಡೈರೆಕ್ಟ್ ನೆನಪು ಮಾಡ್ತೀನಿ ಅಂದ್ರೆ ಅದು ಯಾವತ್ತೂ ಸಿಗೋದಿಲ್ಲ. ಆತ್ಮಕ್ಕೆ ಶಕ್ತಿ, ನಾನು ಆತ್ಮ ಆಗಿದ್ದೀನಿ, ಶರೀರಕ್ಕೆ ಯಜಮಾನಿಯಾಗಿದ್ದೀನಿ, ಕರ್ಮೇಂದ್ರಗಳಿಗೆ ಯಜಮಾನಿಯಾಗಿದ್ದೀನಿ, ನಾನು ಒಂದು ಶಕ್ತಿಯಾಗಿದ್ದೀನಿ. ಆತ್ಮ ಕಾಣೋದಿಲ್ಲ ಅಲ್ವಾ? ಆ ಒಂದು ಸ್ಮೃತಿ ಬೇಕು ನಮಗೆ. ಹೌದು, ಈಗ ಶರೀರ ಇದೆ, ಆದ್ರೆ ಶರೀರದ ಭ್ರುಕುಟಿ ಮಧ್ಯೆ ಆತ್ಮ ಇದೆ ಅಂತ ಹೇಳ್ತಾರೆ. ಆದ್ರೆ ಆತ್ಮ ಹೇಗಿದೆ ಅಂತ ನಾನು ಹೇಗೆ ನೋಡೋದು ಅಂತ ಹೇಳ್ತಾರೆ. ಈಗ ಈಗ ಮನೆಯಲ್ಲಿ ಫ್ಯಾನ್ ಓಡ್ತಿರುತ್ತೆ, ಆದ್ರೆ ಫ್ಯಾನ್ ಓಡೋದಕ್ಕೆ ಕಾರಣ ಏನಾಗಿದೆ? ಕರೆಂಟ್ ಆಗಿದೆ. ಆ ಕರೆಂಟೇ ಇಲ್ಲ ಅಂದ್ರೆ ಫ್ಯಾನ್ ಹೇಗೆ ಓಡುತ್ತೆ ಅಲ್ವಾ? ಆ ಕರೆಂಟೇ, ಆ ಪವರೇ ಆತ್ಮ ಆಗಿದೆ. ಈ ಫ್ಯಾನ್ ಅಂದ್ರೆ ಈ ಶರೀರ ನಡೀತಿದೆ, ಕೆಲಸ ಮಾಡ್ತಿದೆ, ಮಾತಾಡ್ತಿದೆ ಅಂದ್ರೆ ಈ ಆತ್ಮ ಅನ್ನೋ ಶಕ್ತಿ, ಕರೆಂಟ್ ಏನಿದೆ ಅದರಿಂದನೇ ಈ ಶರೀರ ನಡೀತಿದೆ. ಇದರ ಒಂದು ಸ್ಮೃತಿಯಲ್ಲಿ ನಾವು ಬರ್ಬೇಕು. ಇದರ ಕಡೆ ನಾವು ಈ ಗಮನವನ್ನ ನಾವು ಕೊಡ್ಬೇಕಾಗತ್ತೆ. ನಾನು ಯಾರು ಅನ್ನೋದ್ರ ಕಡೆ ಅಲ್ವಾ? ನಾನು ಆತ್ಮನೇ ಇಲ್ಲ ಅಂತಂದ್ರೆ ಈ ಶರೀರ ಏನ್ ಕೆಲಸ ಮಾಡುತ್ತೆ ಅಲ್ವಾ? ಆತ್ಮನ ಈ ಶರೀರದಲ್ಲಿ ಇಲ್ಲ ಅಂದ್ರೆ ಇವರು ಅದಕ್ಕೇನೆ ಮೃತ್ಯು ಅಂತ ಹೇಳೋದು. ಶರೀರಕ್ಕೆ ಮೃತ್ಯು ಇದೆ, ಆತ್ಮಕ್ಕೆ ಮೃತ್ಯು ಇಲ್ಲ. ಅರ್ಥ ಆಯ್ತಲ್ಲ? ಎಷ್ಟು ಒಂದು 5 ರೀತಿಯ ಸಂಸ್ಕಾರಗಳಿರುತ್ತೆ ಅಂತ. ಇವಾಗ ಎಲ್ಲಾ ಒಂದು ರೀತಿಯ ಒಂದು ಸಂಸ್ಕಾರಗಳನ್ನ ನಾವು ಮೂಲ ಸಂಸ್ಕಾರಗಳ ಮೂಲಕ ನಾವು ಅವುಗಳನ್ನ ಪರಿವರ್ತನೆ ಮಾಡ್ಕೊಳ್ಬಹುದು. ಮೂಲ ಸಂಸ್ಕಾರಗಳಲ್ಲಿ ಬರ್ಬೇಕು. ಮೂಲ ಸಂಸ್ಕಾರಗಳು ತಯಾರಾಗಬೇಕು ಅಂದ್ರೆ ಮೂಲ ಸ್ವರೂಪದಲ್ಲಿ ಫಸ್ಟ್ ನಾನು ಸ್ಥಿತ ಆಗ್ಬೇಕಾಗತ್ತೆ. ಮೂಲ ಸ್ವರೂಪನೇ ನಾನು ಆತ್ಮ. ಮೂಲ ರೂಪ ಏನಾಗಿದೆ? ನಾನು ಆತ್ಮ ಆಗಿದ್ದೀನಿ. ಪಾತ್ರಕ್ಕೆ ದೇಹ ಇದೆ, ಆಯ್ತಲ್ಲ? ಆದ್ರೆ ನಾನು ಮೂಲ ರೂಪ ನಂದು ಆತ್ಮ ಆಗಿದೆ. ನಾನು ಮೂಲ ಸಂಸ್ಕಾರ ಬರ್ಬೇಕು ಅಂದ್ರೆ ಮೂಲ ರೂಪದಲ್ಲಿ ಸ್ಥಿತ ಆಗ್ಬೇಕು. ಆ ಮೂಲ ರೂಪದಲ್ಲಿ ಸ್ಥಿತ ಆಗ್ತಾ ತಂದೆಯನ್ನ ನೆನಪು ಮಾಡ್ಬೇಕಾಗತ್ತೆ. ಅವ್ರು ತಿಳಿಸುವಂತಹ ಜ್ಞಾನ ಮತ್ತೆ ಯೋಗವನ್ನ ನಾವು ಧಾರಣೆ ಮಾಡ್ಕೊಳ್ತಾ ಹೋಗ್ತಾ, ನಾವು ಹೆಚ್ಚೆಚ್ಚಿಗೆ ಆತ್ಮ ಅನ್ನೋ ಅಭ್ಯಾಸ, ತಂದೆಯ ಒಂದು ನೆನಪು ಮಾಡ್ತಾ ಮಾಡ್ತಾ ಆತ್ಮದಲ್ಲಿ ಶಕ್ತಿ ತುಂಬ್ತಾ ಎಲ್ಲನೂ ಸಹ ಧಾರಣೆ ಆಗತ್ತೆ. ಜ್ಞಾನನೂ ಧಾರಣೆ ಆಗತ್ತೆ, ಯೋಗನೂ ಸಹ ಧಾರಣೆ ಆಗತ್ತೆ. ಇದ್ರ ಮೂಲಕ ನಾವು ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಳ್ಬೋದು. ನಮ್ಮ ಕೈಯಲ್ಲೇ ಇದೆ. ಇಲ್ಲಿ ಯಾರು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಅಂತ ಇಲ್ಲಿ ಯಾರೂ ಸಹ ನಮಗೆ ಅಣೆಬರಹವನ್ನ ಬರೆದಿಲ್ಲ. ಭಗವಂತ ಬರೆಯಕ್ ಸಾಧ್ಯನಾ ಅಣೆಬರಹವನ್ನ? ನಮಗೇನೇ ಒಂದು ಇವಾಗ ಯಾರಾದ್ರೂ ಏನೋ ಒಂದು ಕೆಟ್ಟ ಕೆಲಸ ಮಾಡ್ಬಿಟ್ರು ಅಂದ್ರೆ ಭಗವಂತ ಅವನಿಗೆ ಆತರ ಬುದ್ಧಿ ಕೊಟ್ಬಿಟ್ಟಿದ್ದಾನೆ, ಅದಕ್ಕೆ ಆತರ ಕೆಟ್ಟ ಕೆಲಸ ಮಾಡ್ಬಿಟ್ಟ ಅಂತ. ನಿಜ ತಾನೆ? ಏನಾದ್ರೂ ಆದ್ರೂ ಭಗವಂತ ಮಾಡ್ದ, ಭಗವಂತನೇ ಆತರ ಬರೆದು ಬಿಟ್ಟಿದ್ದಾನೆ, ಅದಕ್ಕೆ ಅವ್ರ ಜೀವನದಲ್ಲಿ ಆತರ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ತಿಳಿಸ್ತಾರೆ, ನಿಮ್ಮ ಮಕ್ಕಳಿಗೆ ಒಂದು ವೇಳೆ ಭಾಗ್ಯವನ್ನ ರೂಪಿಸುವಂತ ಶಕ್ತಿ ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಎಂತಹ ಒಂದು ಭಾಗ್ಯವನ್ನ ರೂಪಿಸ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ನಾವು ಯಾವ ತರ ರೂಪಿಸ್ಬೋದು ಹೇಳಿ? ಒಂದು ವೇಳೆ ರೂಪಿಸಿದ್ರು ಸಹ ಪರ್ಫೆಕ್ಟ್ ಆಗಿ ಅಲ್ವಾ? ಎಲ್ಲಾ ಚೆನ್ನಾಗೇ ಇರೋ ತರನೇ ರೂಪಿಸ್ತಾರೆ ಮಕ್ಕಳಿಗೆ. ತಾಯಿಗೆ ಒಂದು ವೇಳೆ ನಿನ್ನ ಮಕ್ಕಳ ಭಾಗ್ಯವನ್ನ ನೀನೇ ರೂಪಿಸುವಂತ ಏನಾದ್ರೂ
ಆ ರೂಪಿಸುವ ಶಕ್ತಿ ತಾಯಿಯಲ್ಲಿತ್ತು ಅಂದ್ರೆ ತನ್ನ ಮಕ್ಕಳಿಗೆ ಭಾಗ್ಯವನ್ನೇ ಯಾವ ರೀತಿ ಪರ್ಫೆಕ್ಟ್ ಆಗಲ್ವಾ, ಇಬ್ಬರಿಗೂ ಒಂದೇ ಸಮ, ಅದು ಒಳ್ಳೆ ರೀತಿಯಲ್ಲೇನೆ ರೂಪಿಸ್ತಾರೆ ಅಲ್ವಾ. ಅಂದಮೇಲೆ ನಾವೆಲ್ಲರೂ ಆತ್ಮಗಳಾಗಿದ್ದೀವಿ. ನಮ್ಮೆಲ್ಲರಿಗೂ ತಂದೆ ಪರಮಪಿತ ಪರಮಾತ್ಮ ಶಿವ ಆಗಿದ್ದಾರೆ. ಸದಾ ಕಲ್ಯಾಣಕಾರಿ, ಸದಾ ಸುಖ ಕೊಡುವಂತಹ ಸುಖಕರ್ತ, ದುಃಖವನ್ನ ಹರಿಸುವಂತಹ ದುಃಖ ಹರ್ತ ಆಗಿದ್ದಾರೆ ಅವರು. ಪತಿತ ಪಾವನ ಆಗಿದ್ದಾರೆ ಅವರು ಅಲ್ವಾ. ಅಂಥವರ ಮಕ್ಕಳು ನಾವು. ನಮಗೆ ಹೇಗೆ ಕೆಲವರಿಗೆ ಒಳ್ಳೆಯದು, ಕೆಲವರಿಗೆ ಕೆಟ್ಟದ್ದು, ಹೇಗೆ ಭಾಗ್ಯ, ಯಾವ ರೀತಿ ಆ ಭಾಗ್ಯವನ್ನು ರೂಪಿಸೋದಕ್ಕೆ ಸಾಧ್ಯ? ನಿಮಗೆ ಮೋಸ ಆಗಲಿ, ವಂಚನೆ ಆಗಲಿ, ಶಾರೀರಿಕ ರೋಗ ಬರಲಿ, ಅಕಾಲ ಮೃತ್ಯು ಆಗಲಿ, ಪ್ರಾಕೃತಿಕ ವೈಪರೀತ್ಯಗಳು ಅಂದ್ರೆ ಏನು, ಈ ನ್ಯಾಚುರಲ್ ಕ್ಯಾಲಾಮಿಟೀಸ್ ನಡೆಯುತ್ತಲ್ಲ, ಇದೆಲ್ಲನೂ ಸಹ ಆಗ್ಲಿ ಅಂತ ನಾನು ಬರೆಯಕ್ಕೆ ಸಾಧ್ಯನಾ ಅಂತ ಬಾಬಾ ತಿಳಿಸ್ತಾರೆ, ಕೇಳ್ತಿದ್ದಾರೆ. ನನ್ನ ಮಕ್ಕಳಿಗೆ ನಾನು ಆ ಥರ ಭಾಗ್ಯ ರೂಪಿಸಕ್ಕಾಗತ್ತಾ? ನಿಮ್ಮ ಭಾಗ್ಯವನ್ನ ನೀವೇ ರೂಪಿಸ್ಕೊಳ್ಳುವಂತಹದ್ದು. ನನ್ನ ಜೀವನ ಹೇಗೆ ಇರಬೇಕು, ಶ್ರೇಷ್ಠವಾಗಿ, ತುಂಬಾ ಖುಷಿಯಾಗಿ ಸಂತೋಷದಿಂದ ಇರಬೇಕು ಅಂದ್ರೆ ಅದು ಕೂಡ ನನ್ನ ಕೈಯಲ್ಲೇ ಇದೆ. ನನ್ನ ಜೀವನ ಚೆನ್ನಾಗಿರಬಾರ್ದು ಅಂದ್ರೆ ಅದು ಕೂಡ ನನ್ನ ಕೈಯಲ್ಲೇ ಇದೆ. ಅದಕ್ಕೆ ಹೇಳ್ತಾರೆ ಫಲ ಅಂದ್ರೆ ಕರ್ಮದಂತೆ ಫಲ ಅಂತ ಹೇಳ್ತಾರೆ. ಕರ್ಮದಂತೆ ಫಲ. ನಾವು ಎಂತಹ ಬೀಜವನ್ನು ನೆಡ್ತೀವೋ ಅಂತಹ ಫಲವನ್ನೇ ನಾವೇನ್ ಮಾಡ್ತೀವಿ, ಪಡ್ಕೊಳ್ತೀವಿ. ಇಂದಿನ ಈ ಜನ್ಮದ ಒಂದು ದುಃಖಕ್ಕೆ ಕಾರಣ ಇಂದಿನ ಜನ್ಮದ ಒಂದು ಕರ್ಮ ಆಗಿದೆ. ಆ ಕರ್ಮ ಅದು ಸಂಕಲ್ಪದ ಮೂಲಕ ನಾನು ಮಾಡಿರ್ಬೋದು ಅಲ್ವಾ. ಸಂಕಲ್ಪಗಳಿತ್ತು ಅಂದ್ರೆ ಮಾತು ಕರ್ಮದಲ್ಲೂ ಬಂದಿರುತ್ತೆ. ಆ ಕರ್ಮದ ಬೀಜ ಆ ಜನ್ಮದಲ್ಲೇ ಫಲ ಕೊಡ್ಲಿಲ್ಲ, ಆದ್ರೆ ಈ ಜನ್ಮದಲ್ಲಿ ಫಲ ಕೊಡ್ತಿದೆ. ದುಃಖದ ಫಲ, ಅದು ಕಹಿಯ ಫಲ ಅಲ್ವಾ. ದುಃಖದ ಫಲ ಕಹಿಯ ಫಲ ಆಗಿದೆ. ಈ ಜನ್ಮದಲ್ಲಿ ನನಗೆ ದುಃಖ ಕೊಡ್ತಿದೆ, ಯಾವುದಾದ್ರೂ ಒಂದು ವ್ಯಕ್ತಿ ಕೊಡ್ತಿದ್ದಾರೆ, ಒಂದು ವಸ್ತು ಇಂದ ದುಃಖ ಆಗ್ತಿದೆ, ವಂಚನೆ ಆಗ್ತಿದೆ, ಮೋಸ ಆಗ್ತಿದೆ, ನೆಮ್ಮದಿ ಇಲ್ಲ. ಇದೆಲ್ಲನೂ ಸಹ ನಾನು ಇಂದಿನ ಜನ್ಮದಲ್ಲಿ ಮಾಡಿರುವ ಕರ್ಮದ ಫಲ ಅನ್ನೋದು. ಅದು ಈ ದುಃಖ ಅನ್ನೋದು ಕಹಿ ಫಲ. ಹಿಂದೆ ನಾನು ಕಹಿಯ ಒಂದು ಬೀಜವನ್ನ ಬಿತ್ತಿದ್ದೀನಿ, ಕಹಿಯ ಒಂದು ಕರ್ಮ ಮಾಡಿದ್ದೀನಿ. ಈ ಜನ್ಮದಲ್ಲಿ ಅದೇ ದುಃಖದ ಒಂದು ಫಲವನ್ನ ನಾನು ಅನುಭವಿಸ್ತಿದ್ದೀನಿ. ಮುಂದೆ ನಾನು ಸುಖದ ಫಲ ಅನುಭವಿಸ್ಬೇಕಾ, ದುಃಖದ ಫಲ ಅನುಭವಿಸ್ಬೇಕಾ, ಅದು ನನ್ನ ಕೈಯಲ್ಲೇ ಇದೆ. ಅದ್ ನಾವೇ ಡಿಸೈಡ್ ಮಾಡಬೇಕು. ಹಿಂದೆ ನಾನು ಏನು ಮಾಡಿದ್ದೀನಿ, ಕಹಿಯ ಒಂದು ಕರ್ಮ, ದುಃಖದ ಕರ್ಮಗಳು ಏನ್ ಮಾಡಿದ್ದೀನಿ, ಅದರ ಫಲ ನಾನೀಗ ದುಃಖವನ್ನೇ, ಕಹಿಯನ್ನೇ ನಾನು ಅನುಭವಿಸ್ತಿದ್ದೀನಿ, ಸೇವಿಸ್ತಿದ್ದೀನಿ ಅಂದಮೇಲೆ ನಾನು ನನ್ನ ಮುಂದಿನ ಒಂದು ಜನ್ಮಗಳು, ಮುಂದಿನ ಒಂದು ಜೀವನ ಚೆನ್ನಾಗಿರ್ಬೇಕು, ಸುಖಮಯವಾಗಿರ್ಬೇಕು, ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಈಗ ನಾನು ಮಾಡುವಂತಹ ಸಂಕಲ್ಪಗಳು ಶ್ರೇಷ್ಠವಾಗಿರಬೇಕು. ಸುಖದ ಬೀಜ ಬಿತ್ತಬೇಕು. ಈಗ ನಾನು ಸುಖದ ಬೀಜ ಹಿಂದೆ ಮಾಡಿರೋದಕ್ಕೆ ಅನುಭವಿಸಿದ್ದೀನಿ, ಓಕೆ. ಈಗ ಮುಂದೆ ಹೇಗಿರ್ಬೇಕನ್ನೋದು ನನ್ನ ಕೈಯಲ್ಲೇ ಇದೆ. ಈಗ ನಾನು ಮುಂದೆ ಹೇಗಿರ್ಬೇಕನ್ನೋದು ನನ್ನ ಕೈಯಲ್ಲೇ ಇದೆ. ಅದಕ್ಕೆ ಹೇಳ್ತಾರಲ್ಲ ಬೀಜದಂತೆ ಫಲ ಅಂತ. ಅಂದ್ರೆ ಕರ್ಮದಂತೆ ಫಲ. ಕರ್ಮ ಅನ್ನೋದು ಬೀಜ, ಅದು ಸಂಕಲ್ಪ ಇರ್ಬೋದು, ದೃಷ್ಟಿ ಇರ್ಬೋದು, ಮಾತಿರ್ಬೋದು, ಏನೇ ಇರ್ಬೋದು, ಅದು ಕರ್ಮನೇ ಆಗಿದೆ. ನಾವು ಯಾವ ತರ ಕರ್ಮಗಳು ಮಾಡಿರ್ತೀವೋ ಅದೇ ತರ ಫಲನೂ ಸಹ ನಮ್ಗೆ ರಿಟರ್ನ್ ಸಿಗುತ್ತೆ. ಇವಾಗ ನಾನು ಮುಂದೆ ನನಗೆ ಕರ್ಮ ಫಲ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಸುಖದ ಬೀಜವನ್ನೇ ಈಗ ಬಿತ್ತಬೇಕು. ಅಂದ್ರೆ ಸುಖ ಕೊಡುವಂತ ಸಂಕಲ್ಪಗಳೇ ಮಾಡಬೇಕು, ಸುಖ ಕೊಡುವಂತಹದ್ದೇ ನಿರ್ಣಯ ಮಾಡಬೇಕು, ಸುಖ ಕೊಡುವಂತಹದ್ದೇ ಸಂಸ್ಕಾರ ತಯಾರಾಗಬೇಕು, ಸುಖ ಕೊಡುವಂತಹದ್ದೇ ಕರ್ಮಗಳಿರ್ಬೇಕು. ಆಗ ಮುಂದೆನೂ ಸಹ ಭವಿಷ್ಯದಲ್ಲಿ ಸುಖದ ಫಲನೇ ನನಗೆ ಸಿಗುತ್ತೆ. ದುಃಖದ ಫಲ ಸಮಾಪ್ತಿ ಆಗ್ಬೇಕು ಅಂದ್ರೆ ಸುಖದ ಬೀಜವನ್ನು ನಾನೀಗ ಬಿತ್ತಬೇಕಾಗತ್ತೆ. ಎಲ್ಲ ನಮ್ಮ ಕೈಯಲ್ಲೇನೆ ಇದೆ. ಭಗವಂತ ಯಾರಿಗೂ ಹಣೆ ಬರಹವನ್ನ ಬರೆಯೋದಿಲ್ಲ, ಯಾರ ಭಾಗ್ಯವನ್ನೂ ಸಹ ರೂಪಿಸೋದಿಲ್ಲ. ತನ್ನ ಒಂದು ಇಂದಿನ ಜನ್ಮದ
ಸಂಸ್ಕಾರಗಳನುಸಾರವಾಗಿ ಈ ಜನ್ಮದಲ್ಲಿ ಸೋಲು ಗೆಲುವು ಅನ್ನೋದು ನಮಗಿರುತ್ತೆ ಹೊರತು ಯಾರೂ ಸಹ ನಮ್ಮ ಜೀವನವನ್ನು ರೂಪಿಸೋದಿಲ್ಲ. ಅರ್ಥ ಆಯ್ತಲ್ಲ ಹೇಗಿರ್ಬೇಕು ಅಂತ ನೋಡಿ. ಇದರಲ್ಲಿ ಕರ್ಮದ ಒಂದು ಫಲನೂ ಸಹ ಬಾಬಾ ತಿಳಿಸಿದ್ರು, ಕರ್ಮ ಸಿದ್ಧಾಂತದ ಬಗ್ಗೆ. ಅದಕ್ಕೆ ಒಳ್ಳೆ ಯೋಚನೆಗಳೇ ಮಾಡಿ, ಒಳ್ಳೆಯ ಒಂದು ಅಂದ್ರೆ ಶ್ರೇಷ್ಠ ವೃತ್ತಿ ಇಟ್ಕೊಳ್ಳಿ, ವೈಬ್ರೇಷನ್ಸ್ ಒಳ್ಳೇದೇ ಹರಡಿಸಿ. ನಿಮ್ಗೆ ಏನೇ ದುಃಖ ಕೊಟ್ಟರು ಅವ್ರಿಗೆ ಶುಭ ಭಾವನೆನೇ ಇಡಿ. ನಿಮಗೆ ಯಾರಾದ್ರೂ ದುಃಖ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ನೀವು ಹಿಂದೆ ದುಃಖದ ಬೀಜ ಬಿತ್ತಿದ್ದೀರಾ, ಅಂದ್ರೆ ಅವ್ರಿಗೆ ದುಃಖ ಕೊಟ್ಟಿದ್ದೀರಾ, ಬೀಜ ಬಿತ್ತಿದ್ದೀರಾ. ಈಗ ಅವರು ನಿಮಗೆ ದುಃಖ ಕೊಡ್ತಿದ್ದಾರೆ ಈ ಜನ್ಮದಲ್ಲಿ, ಅಂದ್ರೆ ಅದ್ರ ಫಲ ನೀವು ಅನುಭವಿಸ್ತಿದ್ದೀರಾ. ಮುಂದೆನೂ ನೀವು ದುಃಖ ಅನುಭವಿಸ್ಬೇಕು, ದುಃಖದ ಫಲ ತಿನ್ಬೇಕು ಅಂದ್ರೆ ಈಗ ರಿಟರ್ನ್ ನೀವು ಅವ್ರಿಗೆ ದುಃಖನೇ ಕೊಡ್ತೀರಾ. ಇಲ್ಲಪ್ಪ ಮುಂದೆ ನಾನು ಸುಖವಾಗಿರ್ಬೇಕು, ಶಾಂತಿಯಾಗಿರ್ಬೇಕು ಅಂದ್ರೆ ಅವರು ದುಃಖ ಕೊಟ್ಟರು ನೀವು ರಿಟರ್ನ್ ಸುಖನೇ ಕೊಡ್ತೀರಾ. ಅದು ಹೇಗೆ? ಶುಭ ಭಾವನೆ, ಒಳ್ಳೆಯ ಭಾವನೆ, ಕ್ಷಮಾ ಭಾವನೆ, ಕ್ಷಮೆ ಇರ್ಲಿ, ದಯೆ ಇರ್ಲಿ, ಶುಭ ಭಾವನೆ ಇಡಿ. ಅದೇನಾಗ್ಬಿಡತ್ತೆ? ಸುಖದ ಫಲ ಆಗ್ಬಿಡತ್ತೆ. ಇಂದಿನ ಜನ್ಮದ್ದು ಲೆಕ್ಕ ಸಮಾಪ್ತಿ ಆಗ್ಬಿಡತ್ತೆ. ಮುಂದೆ ಜೀವನ ಶ್ರೇಷ್ಠವಾಗಿ, ಸುಖವಾಗಿ, ಶಾಂತಿಯಿಂದ ಕೂಡ ತಯಾರಾಗತ್ತೆ. ಅವ್ರ ಜೊತೆ ಲೆಕ್ಕ ಖಾತೆನೂ ಕೂಡ ಸಮಾಪ್ತಿ ಆಗತ್ತೆ. ಎಲ್ಲದಕ್ಕೂ ಕೂಡ ನಮ್ಮ ಒಂದು ಕರ್ಮಗಳೇ ಕಾರಣ ಆಗಿದೆ. ಅರ್ಥ ಆಯ್ತಲ್ಲ ಹೇಗೆ ಸಂಸ್ಕಾರಗಳನ್ನ ನಾವು ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವಂತಹದ್ದು. ಇಲ್ಲಿ ತಂದೆ ಜೊತೆ ಇದ್ದಾರೆ, ತಂದೆಯ ಒಂದು ಜ್ಞಾನ ಯೋಗದ ಶಕ್ತಿ ನಮ್ಮ ಜೊತೆ ಇದೆ. ಈಸಿ ಆಗತ್ತೆ. ಯಾರಾದ್ರೂ ದುಃಖ ಕೊಟ್ರೆ ತಗೊಳ್ಬಾರ್ದಾ ಅನ್ನೋದು ನನ್ನ ಕೈಯಲ್ಲೇ ಇರುತ್ತೆ ಅಲ್ವಾ. ನನ್ನ ದುಃಖ, ಅವರು ದುಃಖ ಬೈದ್ರು, ಅವಮಾನ ಮಾಡಿದ್ರು, ನನ್ನನ್ನು ಸ್ವೀಕಾರ ಮಾಡಿದೆ ಅಂದ್ರೆ ನಾನು ಅದನ್ನ ಅಂದ್ರೆ ಆ ದುಃಖವನ್ನು ನಾನು ಅನುಭವಿಸ್ಬೇಕಾಗತ್ತೆ. ಸ್ವೀಕಾರ ಮಾಡಿಲ್ಲ ಅಂದ್ರೆ ಅವರು ದುಃಖ ಕೊಡುವಂತಹದ್ದು ಅವರ ಸಂಸ್ಕಾರ ಆಗಿದೆ. ಇಲ್ಲಿ ನಾವು ರಿಟರ್ನ್ ಏನ್ ಮಾಡ್ಬೇಕು ಅವ್ರಿಗೆ, ಅದು ನಮ್ಮ ಸಂಸ್ಕಾರ. ಅಲ್ಲಿ ಪರಿವರ್ತನೆ ತರಬೇಕು. ಅವರು ದುಃಖ ಕೊಟ್ಟರು, ನಾನು ದುಃಖ ಪಟ್ಟೆ, ನೋವು ತಿಂದೆ, ಅತ್ತೆ, ಅಳ್ಕೊಳ್ತಾ ಕೂತ್ಕೊಂಡೆ, ದುಃಖ ಪಡ್ತಾ ಕೂತ್ಕೊಂಡೆ, ಇದು ನನ್ನ ಸಂಸ್ಕಾರ. ಆದ್ರೆ ಈಗ ಅದನ್ನ ಪರಿವರ್ತನೆ ಮಾಡ್ಕೋಬೇಕು ನಾನು. ಅವರು ದುಃಖ ಕೊಟ್ಟರು, ಅದು ಅವ್ರ ಸಂಸ್ಕಾರ ಆಗಿದೆ. ನಾವು ಸುಖ ಕೊಡಬೇಕು, ಇದು ನನ್ನ ಮೂಲ ಸಂಸ್ಕಾರ ಆಗಿದೆ. ಹಿಂದೆ ನಾನು ಏನ್ ಮಾಡಿದೀನಿ ಅದು ಕೊಡ್ತಿದ್ದಾರೆ, ಈಗ ಅದನ್ನ ನಾನು ಸಮಾಪ್ತಿ ಮಾಡ್ಬೇಕು ಅಂತಂದ್ರೆ ಸುಖ ಕೊಡ್ಬೇಕು. ಇದೇ ಸಾಲ. ಇದೇ ಏನಾಗಿದೆ? ಸಾಲ ಆಗಿದೆ. ಅದು ಆ ಸಾಲವನ್ನ ನಾವು ತೀರಿಸ್ಬೇಕು ಅಂದ್ರೆ ಈ ಸುಖ, ಶಾಂತಿ, ಕ್ಷಮೆ ಇವುಗಳಿಂದನೇ ನಾವು ತೀರಿಸ್ಬೇಕಾಗತ್ತೆ. ಕ್ಷಮೆನೂ ಸಹ ನನ್ನ ಮೂಲ ಸಂಸ್ಕಾರ. ಮತ್ತೆ ಕ್ಷಮೆ ಮಾಡಿ. ಸುಮ್ಮನೆ ನನ್ನವರೆಗೂ ಯಾವುದು ಒಳ್ಳೇದು ಬರೋದಿಲ್ಲ, ಕೆಟ್ಟದ್ದು ಬರೋದಿಲ್ಲ. ಹಿಂದೆ ಜನ್ಮದ್ದು ಖಾತೆ ಇರುತ್ತೆ. ಬಂದಿದೆ ಅಂತಂದ್ಮೇಲೆ ಅವ್ರು ನಂಗೆ ದುಃಖ ಕೊಡ್ತಿದ್ದಾರೆ ಅಂದ್ರೆ ನೀವು ಅವ್ರಿಗೆ ಕ್ಷಮಿಸಿ, ಅವರನ್ನು ಕ್ಷಮಿಸಿ, ಕ್ಷಮೆ ಕೇಳಿ, ಅವರನ್ನು ಕ್ಷಮೆ ಕೇಳಿ ಮನಸ್ಸಿಂದ, ಹೃದಯಪೂರ್ವಕವಾಗಿ. ಅಂದ್ರೆ ಯೋಗದಲ್ಲಿ ಕ್ಷಮೆ ಕೇಳಿ, ಮತ್ತೆ ಅವರನ್ನು ನೀವು ಕ್ಷಮಿಸಿ, ಶುಭ ಭಾವನೆ ಇಡಿ, ಶ್ರೇಷ್ಠ ಭಾವನೆ ಇಡಿ. ಅವರು ಸಹ ಆತ್ಮಗಳು, ನಾನು ಸಹ ಆತ್ಮ, ಅವರು ಸಹ ಆತ್ಮ. ಅವರ ಮೂಲ ಗುಣನೇ ಶಾಂತಿ, ಮೂಲ ಸಂಸ್ಕಾರನೇ ಶಾಂತಿ, ಪವಿತ್ರತೆ, ಸುಖ, ಆನಂದ. ನಾನು ಮೂಲ ಸ್ವರೂಪದಲ್ಲಿದ್ದಾಗ ಅವರನ್ನೂ ಸಹ ನಾನು ಮೂಲ ಸ್ವರೂಪದಲ್ಲಿ ನೋಡ್ಬೇಕಾಗತ್ತೆ. ಒಬ್ಬ ತಂದೆ ಮಕ್ಕಳು ಅನ್ನೋ ಸ್ಮೃತಿ ಇರುತ್ತೆ. ಆಗ ಇವರು ಒಳ್ಳೆಯವರು ಕೆಟ್ಟವರು ಅನ್ನೋದು ನಮಗೆ ಬರೋದಿಲ್ಲ. ಯಾವಾಗ ನಾವು ಆ ಒಂದು ಮೂಲ ಸಂಸ್ಕಾರದಲ್ಲಿ ಬರದೆ ಅವರನ್ನು ನಾವು ಆ ಒಂದು ದೃಷ್ಟಿಯಿಂದ ನೋಡದೇ ಇದ್ದಾಗ ನಾನು ದೇಹ, ಅವರು ದೇಹ, ಮತ್ತೆ ಅಲ್ಲಿ ಒಳ್ಳೇದು ಕೆಟ್ಟದೆಲ್ಲ ಬಂದ್ಬಿಡುತ್ತೆ. ಇದನ್ನೇ ಪರಿವರ್ತನೆ ಮಾಡಿ ಅಂತ ಹೇಳ್ತಿರುವಂತದ್ದು ಬಾಬಾ. ಇದರಲ್ಲೇ ನಾವು ಪರಿವರ್ತನೆಯನ್ನ ತರಬೇಕಾಗತ್ತೆ. ಯಾರನ್ನೂ ನಾವು ಬ್ಲೇಮ್ ಮಾಡಿದ್ರು ಅದು ತಪ್ಪೆ. ಯಾರನ್ನೂ ನಾವು ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಎಲ್ಲದಕ್ಕೂ ಕಾರಣ ನಾವೇ ಆಗಿರ್ತೀವಿ. ಆದ್ರೆ ಅದು ನಮಗ್ ಗೊತ್ತಿರೋದಿಲ್ಲ ಅಷ್ಟೆ. ಹಿಂದಿನ ಜನ್ಮದಲ್ಲಿ ಮಾಡಿರೋದು ಯಾರು ನೋಡಿದ್ದಾರೆ ಅಂತೀವಿ. ಅದಕ್ಕೆ ಹೇಳಿದ್ರಲ್ಲ, ಒಂದು ಎಕ್ಸಾಂಪಲ್ ಕೊಟ್ರಲ್ಲ ಬಾಬಾ, ಮಾಡಿರುವಂತದ್ದನ್ನ ಕ್ಯಾರಿ ಮಾಡುತ್ತೆ, ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಮಾಡುತ್ತೆ.
ನಾವು ಮಾಡುವಂತಹ ಫಲ ಅನ್ನುವಂಥದ್ದು ಕೆಲವೊಂದು ಬೇಗ ಸಿಗುತ್ತೆ, ಕೆಲವೊಂದು ಲೇಟಾಗಿ ಸಿಗುತ್ತೆ. ಈಗ ನೋಡಿ, ಮಾವಿನ ಒಂದು ಬೀಜ ನೀವು ನಾಟ್ತೀರಾ ಅಂದ್ರೆ ಅದು 1 ವರ್ಷಕ್ಕೆ ನಿಮಗೆ ಫಲ ಕೊಡುತ್ತದೆ. ತೆಂಗಿನ ಒಂದು ಕಾಯಿ ಅಂದ್ರೆ ಅದು 10 ವರ್ಷಕ್ಕೆ ಕೊಡುತ್ತೆ ಅಲ್ವಾ? ಯಾವ ರೀತಿ ಕರ್ಮದ ಒಂದು ಬೀಜ ಇರುತ್ತೆ, ಆ ಬೀಜದಂತೆನೆ ಫಲ ಕೂಡ ಮತ್ತೆ ಆ ಸಮಯಕ್ಕೆನೆ ಸಿಗುವಂಥದ್ದು. ಅದಕ್ಕೂ ಸಹ ಸಮಯ ಇರುತ್ತೆ, ಆ ಪ್ರತಿಫಲ ಸಿಗೋದಕ್ಕೂ ಸಹ. ಎಲ್ಲದಕ್ಕೂ ರೀಸನ್ ಇರುತ್ತೆ. ನಾವ್ ಯಾರನ್ನ ಬ್ಲೇಮ್ ಮಾಡಿದ್ರು ಸಹ ಅದು ತಪ್ಪೇ ಆಗುತ್ತೆ. ಯಾರನ್ನು ಬ್ಲೇಮ್ ಮಾಡಬಾರ್ದು, ಯಾಕಂದ್ರೆ ಅದಕ್ಕೆ ಕಾರಣ ನಮ್ಮ ಒಂದು ಸಂಸ್ಕಾರಗಳೇ ಆಗಿದೆ. ನಾವು ಅದನ್ನು ಗುರುತಿಸ್ಬೇಕಾಗ, ಅದಕ್ಕೆ ಬಾಬಾ ಜ್ಞಾನ ಯೋಗವನ್ನ ನಮಗೆ ಕೊಡ್ತಿದ್ದಾರೆ. ಜ್ಞಾನದಿಂದ ಗುರುತಿಸಿ ಯೋಗದಿಂದ ಅದನ್ನ ಕಳ್ಕೋಬೇಕಾಗಿದೆ. ನಮಗೆ ತಿಳುವಳಿಕೆನೂ ಕೊಡ್ತಿದ್ದಾರೆ, ಜೊತೆಗೆ ಅದನ್ನ ಕಳ್ಕೊಳ್ಳೋದಕ್ಕೆ ಶಕ್ತಿನೂ ಸಹ ಕೊಡ್ತಾರೆ ಯೋಗ ಮಾಡೋದ್ರ ಮೂಲಕ. ಒಂದು ಯೋಗ ಮಾಡಿ ಕಳ್ಕೋಬೇಕು ಕರ್ಮವನ್ನ, ಇಲ್ಲ ಅನುಭವಿಸಿ ದುಃಖವನ್ನ ಅನುಭವಿಸಿ ಶಿಕ್ಷೆಯನ್ನ ಅನುಭವಿಸಿ ಕಳ್ಕೋಬೇಕು. 2 ಆಪ್ಷನ್ಸ್ ಇದೆ. ಪಾಪ ಹೊರಗಡೆ ಇರೋರಿಗೆ ಆಪ್ಷನ್ಸ್ ಇಲ್ಲ. ಲೌಕಿಕದವ್ರ ಪಾಪ ಇದೆಯಾ? ಅವರು ಕರ್ಮಗಳನ್ನ ಅನುಭವಿಸಿನೇ ಇನ್ನೂ ಕರ್ಮಗಳನ್ನ ತಯಾರು ಮಾಡ್ಕೊಳ್ತಾ ದುಃಖದಲ್ಲೇ ಪಾಪ ಅವರು ಆ ಲೆಕ್ಕಾಚಾರಗಳನ್ನ ತೀರಿಸ್ಕೊಳ್ತಿದ್ದಾರೆ. ಆದ್ರೆ ಬಾಬಾ ನಮಗೆ ನೋಡಿ ಆಪ್ಷನ್ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಒಂದು, ನೀವು ಇದನ್ನ ನೆನಪು ಮಾಡಿ ಕಳ್ಕೊಳ್ಳಿ ಈಸಿಯಾಗಿ. ಇನ್ನೊಂದು, ದುಃಖವನ್ನು ಅನುಭವಿಸಿ, ಕಷ್ಟವನ್ನು ಅನುಭವಿಸಿ, ಶಿಕ್ಷೆಯನ್ನು ಅನುಭವಿಸಿ ಕಳ್ಕೊಳ್ಳಿ. ಅದು ನಿಮಗೆ ಬಿಟ್ಟಿತ್ತು. ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಈಗ ತಿಳುವಳಿಕೆನೂ ಕೊಡ್ತಿದ್ದಾರೆ, ಈ ತರ ಮಾಡಿ ಈ ತರ ಮಾಡಿ ಅಂತ. ಜೊತೆಗೆ ನನ್ನನ್ನ ನೆನಪು ಮಾಡಿ ನಿಮಗೆ ಶಕ್ತಿ ಸಿಗುತ್ತೆ, ಮತ್ತೆ ಎಲ್ಲನೂ ಸಹ ಹಳೆಯ ಒಂದು ಲೆಕ್ಕಾಚಾರಗಳು ಕೂಡ ಸಮಾಪ್ತಿ ಆಗತ್ತೆ ಅಂತ ಇಷ್ಟು ಕೊಡ್ತಿದ್ದಾರೆ ಬಾಬಾ ಅಲ್ವಾ? ನಾವು ಅದನ್ನ ಧಾರಣೆ ಮಾಡ್ಕೊಳ್ತಾ, ಅದಕ್ಕೆ ನಾವು ತಂದೆ ನಮಗೋಸ್ಕರ ನಮ್ಮನ್ನ ಪರಿವರ್ತನೆ ಮಾಡೋದಕ್ಕೋಸ್ಕರ, ದುಃಖದಿಂದ ಬಿಡಿಸೋಕ್ಕೋಸ್ಕರ ಬಂದಿದ್ದಾರೆ, ಸುಖದ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಲ್ವಾ? ಅಂದಮೇಲೆ ನಾವು ಇದೆಲ್ಲವನ್ನು ಸಹ ನಾವು ಧಾರಣೆಯಲ್ಲಿ ತರಬೇಕಾಗುತ್ತೆ. ಒಂದೇ ಸರಿ ಬರುವಂತಹದ್ದಲ್ಲ, ಪ್ರತಿದಿನ ನಾವು ಏನ್ ಮಾಡ್ಬೇಕಾಗತ್ತೆ, ಸ್ವಚಿಂತನೆಯನ್ನ ಮಾಡ್ತಾ ಪ್ರತಿದಿನ ನಾವು ಅಭ್ಯಾಸವನ್ನ ನಾವು ಮಾಡ್ತಾ ಹೋಗ್ಬೇಕು. ತಂದೆ ಆತ್ಮ ಅಂತ ತಿಳಿದು ತಂದೆಯನ್ನು ಸ್ಮೃತಿ ಮಾಡಿ, ಆಗ ತಂದೆ ನಿಮಗೆ ಧೈರ್ಯ, ಸಹಯೋಗ, ಶಕ್ತಿ ಎಲ್ಲ ಕೊಡ್ತಾರೆ ಅಭ್ಯಾಸ ಮಾಡಿಸೋದಕ್ಕೆ. ಅಭ್ಯಾಸ ಮಾಡಿಸ್ತಾರೆ ಅವರೇ. ನೀವು ಕೇವಲ ನಿಮಿತ್ತ ಆಗ್ಬಿಡಿ. ನಾನು ಆತ್ಮ, ನಾನು ಕೇವಲ ನಿಮಿತ್ತ. ಮಾಡಿಸುವಂಥವ್ರು ನನ್ನ ತಂದೆ ಆಗಿದ್ದಾರೆ. ಆ ಸ್ಮೃತಿಯಲ್ಲಿರ್ತಾ ಅವರಿಂದ ಶಕ್ತಿಗಳನ್ನ ತಗೊಳ್ತಾ ಹೋದಂತೆ ಆಟೋಮೆಟಿಕ್ ಆಗಿ ಎಲ್ಲನೂ ಅವರೇ ಮಾಡಿಸ್ತಾರೆ. ಎಲ್ಲನೂ ಸಹ ತಂದೆ ಬಂದಿರುವಂಥದ್ದೇ ನಮ್ಮ ಕೈಯಲ್ಲಿ ಮಾಡಿಸೋದಕ್ಕಲ್ವಾ ಈಗ ನಮ್ಮನ್ನ ಅಂದ್ರೆ ಅವರ ಒಂದು ಯೋಗ ಜ್ಞಾನದ ಶಿಕ್ಷಣದ ಮೂಲಕ. ಅದರ ಒಂದು ಈಗ ಲಾಭವನ್ನ ನಾವು ಪಡ್ಕೊಳ್ತಾ ನಮ್ಮ ಮುಂದಿನ ಜೀವನವನ್ನ ನಾವು ತಯಾರು ಮಾಡ್ಕೊಳ್ಬೇಕು. ನಾವು ಓಕೆ, ನಮಗೆ ಸತ್ಯುಗ ಬೇಡ, ನಮಗೆ ಸ್ವರ್ಗದಲ್ಲಿ ಬರೋದು ಬೇಡ, ನಮ್ಗೆ ಆ ಪದವಿ ಬೇಡ, ಈ ಪದವಿ ಬೇಡ. ಓಕೆ, ನೀವು ಪದವಿಗಳ ಬಗ್ಗೆ ಯೋಚನೆ ಮಾಡದೇ ಇದ್ರು ಪರವಾಗಿಲ್ಲ. ಆದ್ರೆ ಮುಂದಿನ ಜನ್ಮಗಳಾದ್ರೂ ನೀವು ತಗೊಳ್ತೀರ ತಾನೆ? ದ್ವಾಪರ ಯುಗದಲ್ಲಿ ಬಂದ್ರು ಕೂಡ ನಿಮ್ಮ ಜನ್ಮಗಳು ಅನ್ನೋದು ಇದ್ದೇ ಇರುತ್ತೆ ತಾನೆ. ಮತ್ತೆ ಆ ಜನ್ಮಗಳಾದ್ರೂ ನೀವು ಸುಖವಾಗಿ ಸಂತೋಷವಾಗಿರ್ಬೇಕಲ್ಲ. ಅದಕ್ಕೋಸ್ಕರ ಆದ್ರೂ ಈ ಜನ್ಮದಲ್ಲಿ, ಈ ಅಂತಿಮ ಜನ್ಮದಲ್ಲಿ ಭಾಗ್ಯವನ್ನ ತಯಾರು ಮಾಡ್ಕೊಳ್ಳುವಂತ ಜನ್ಮನೇ ಇದೊಂದು ಜನ್ಮ ಆಗಿದೆ. ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಳ್ಳೋ ಜನ್ಮನೇ ಇದೊಂದೇ ಜನ್ಮ ಆಗಿದೆ. ಈಗ ನಾವು ತಯಾರು ಮಾಡ್ಕೊಂಡ್ರೆ, ಈಗ ನಾವು ಪರಿವರ್ತನೆ ಮಾಡ್ಕೊಂಡ್ರೆ, ನಾವು ಮುಂದಿನ ಜನ್ಮಗಳು ಸುಖವಾಗಿ, ಶಾಂತವಾಗಿ, ನೆಮ್ಮದಿಯಿಂದ ನಾವು ಆ ಸಂಬಂಧಗಳಿರ್ಬೋದು ಎಲ್ಲನೂ ಸಹ ಶ್ರೇಷ್ಠವಾಗಿದೆ ನಮಗೆ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ನಾವೆಲ್ಲರೂ ಏನು ಪಾತ್ರ ಇಲ್ಲದೆ ಹೋಗಿ ಪರಂಧಾಮದಲ್ಲೇ ಕೂತ್ಕೊಳ್ಳೋರು ಯಾರು ಇಲ್ಲ. ಪ್ರತಿಯೊಬ್ಬರು ಪಾತ್ರಧಾರಿನೇ. ಎಲ್ಲರೂ ಬರ್ಲೇಬೇಕಾಗತ್ತೆ ಭೂಮಿ ಮೇಲೆ, ಪಾತ್ರ ಮಾಡ್ಲೇಬೇಕಾಗತ್ತೆ. ಅಂದ್ಮೇಲೆ ಜನ್ಮಗಳನ್ನು ತಗೊಳ್ಳೇಬೇಕು, ಪಾತ್ರ ಮಾಡ್ಲೇಬೇಕು ಅಂದ್ಮೇಲೆ ಅದು ಸುಖ ಸಂತೋಷದಿಂದ ಕೂಡಿರುವಂತಹ ಜೀವನ, ಆ ಪಾತ್ರವನ್ನ ಮಾಡೋಣ. ಅದಕ್ಕೋಸ್ಕರ ಆದ್ರೂ ಇಲ್ಲಿ ನಮಗೆ ಇದರ ಒಂದು ಜ್ಞಾನ ಯೋಗದ ಅವಶ್ಯಕತೆ ಇದೆ, ಅಭ್ಯಾಸದ ಅವಶ್ಯಕತೆ ಇದೆ, ಪರಿವರ್ತನೆಯ ಅವಶ್ಯಕತೆ ಇದೆ. ಅದಕ್ಕೋಸ್ಕರನೇ ತಂದೆ ಬಂದಿರುವಂತಹದ್ದು ಅಲ್ವಾ? ನಾವು ಯಾಕಂದ್ರೆ ಯಾವುದೇ ಜನ್ಮ ತಗೊಂಡ್ರು ನೆನಪಿಲ್ಲ ಅಂದ್ರೂ ಕೂಡ ಆತ್ಮನೇ ದುಃಖ ಅನುಭವಿಸುತ್ತೆ, ಆತ್ಮನೇ ಸುಖ ಅನುಭವಿಸುತ್ತೆ ಅಲ್ವಾ? ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ, ನಾವು ಈ ಸಮಯದಲ್ಲಿ ನಾವೆಲ್ಲವನ್ನು ಸಹ ನಾವು ಪರಿವರ್ತನೆ ಮಾಡ್ಕೊಳ್ಬೇಕಾಗತ್ತೆ. ತಂದೆ ಬಂದಿರೋದೇ ಅದಕ್ಕೋಸ್ಕರ. ದಯವಿಟ್ಟು ಎಲ್ಲರೂ ಸಹ
ತಂದೆ ಅದಕ್ಕೆ ಬೆಲೆ ಕೊಟ್ಟು ಅವರಿಗೆ ಮಹತ್ವವನ್ನು ಕೊಟ್ಟು ಪರಂಧಾಮದಿಂದ ನಮಗೋಸ್ಕರ ಬಂದಿದ್ದಾರಲ್ಲ, ನಮ್ಮನ್ನ ದುಃಖದಿಂದ ಬಿಡಿಸೋದಕ್ಕೆ, ದುಃಖದ ಪ್ರಪಂಚದಿಂದ ದೂರ ಮಾಡೋದಕ್ಕೆ, ಒಳ್ಳೆಯ ಜೀವನವನ್ನು ರೂಪಿಸೋದಕ್ಕೆ ನಮಗೋಸ್ಕರ ನಮ್ಮ ತಂದೆ ಬಂದಿದ್ದಾರೆ ಅಂದಮೇಲೆ ನಾವು ಅವರಿಗೆ ಗೌರವ ಕೊಡಬೇಕು, ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಅರ್ಧ ಕಲ್ಪದಿಂದ ನಾವು ಎಲ್ಲಾ ತರದ್ದು ನಾವು ಮಾಡ್ಕೊಂಡ್ಬಂದಿದೀವಿ ಅಲ್ವಾ. 5,000 ವರ್ಷಗಳು ನಾವು ದೇಹಧಾರಿಗಳ ಜೊತೆ ಇದ್ವಿ ಅಲ್ವಾ. ಎಲ್ಲ ಈ ಸಾಕಾರ ಪ್ರಪಂಚದ ಒಂದು ಸಂಬಂಧದಲ್ಲೇ ನಾವು ಬಂದಿದೀವಿ. 5,000 ವರ್ಷ ಆದ್ರೆ ತಂದೆಯ ಸಂಬಂಧನೇ ಇಲ್ಲ ಅಲ್ವಾ. ಈಗಲ್ದೆ ನಾವು ಯಾವಾಗ ಪಡ್ಕೊಳಕ್ಕಾಗತ್ತೆ ಹೇಳಿ. ಸತ್ಯುಗದಲ್ಲಿ ಸುಖ ಶಾಂತಿ ಎಲ್ಲ ಇರುತ್ತೆ. ಆ ಸುಖ ಶಾಂತಿ ಪಡ್ಕೊಳ್ಳೋಕ್ಕೂ ಇಲ್ಲಿ ತಂದೆ ಬೇಕಲ್ವಾ, ಇಲ್ಲಿ ಬೇಕಲ್ಲ ಈ ಅಭ್ಯಾಸ, ಇಲ್ಲಿ ಪುರುಷಾರ್ಥ ಬೇಕಲ್ವಾ. ಮುಂದಿನ ಜೀವನ ಚೆನ್ನಾಗಿರೋದಕ್ಕೂ, ದ್ವಾಪರ ಯುಗದಿಂದ ಜೀವನ ಚೆನ್ನಾಗಿರೋದಕ್ಕೂ, ಸಂಬಂಧಗಳು ಚೆನ್ನಾಗಿರೋದಕ್ಕೂ, ಸುಖವಾಗಿರೋದಕ್ಕೂ ಈ ಸಂಗಮ ಯುಗ, ಇಲ್ಲೇ ಈ ಬ್ರಾಹ್ಮಣ ಜನ್ಮನೇ ಬುನಾದಿ. ಇಲ್ಲೇ ನಾವು ಮಾಡ್ಬೇಕಾಗತ್ತೆ. ಇನ್ಯಾವತ್ತೂ ನಾವು ಯಾವ ಒಂದು ಯುಗದಲ್ಲೂ ನಾವು ಚೇಂಜ್ ಮಾಡ್ಕೊಳಕ್ಕಾಗೋದಿಲ್ಲ. ಪರಮಾತ್ಮ ಬಂದಿದ್ದಾರೆ ಅಂದಮೇಲೆ ಅವರ ಒಂದು ಪ್ರೀತಿ, ಪಾಲನೆ, ಅವರ ಒಂದು ಶಿಕ್ಷಣವನ್ನ ಪಡ್ಕೊಂಡು ಅವರ ಒಂದು ಕಾರ್ಯದಲ್ಲಿ ನಾವು ಸಹಯೋಗಿಗಳಾಗೋಣ. ಓಂ ಶಾಂತಿ.